ನನ್ನ ಹೆಂಡತಿ ಯಾವಾಗಪ್ಪ ಹೊಸದಾಗ್ತಾಳೆ ಅಂತ ನೋಡ್ತಾ ಇದ್ದೀರಾ? ಅವಳು ನೀನು ನೋಡ್ತಾ ಇದ್ರೆ ಅವಳು ಹಳಬಳಾಗ್ತಾ ಇರ್ತಾಳೆ ಅಥವಾ ಅವನು ಹಳಬನಾಗ್ತಾ ಇರ್ತಾನೆ. ಇಲ್ಲಿ ಯಾವುದು ಹೊಸದಾಗಲ್ಲ. ಕೆಲವು ಟೈಮ್ ನೀವು ಅದು ಎಕ್ಸ್ಪೆಕ್ಟ್ ಮಾಡ್ತೀರಿ, ನನ್ನ ಹೆಂಡತಿ ಯಾವಾಗಪ್ಪ ಪೂರ್ತಿ ಚೇಂಜ್ ಆಗೋದು. ಚೇಂಜ್ ಆಗಲ್ಲ ಪೂರ್ತಿ. ಇಲ್ಲಿದ್ದ ನಾವು ಸಭೆ ಪ್ರಾರ್ಥಿಸಬೇಕಾಗಿದ್ದು ಯೇಸುವೇ ಬೇಗ ಬನ್ನಿ ಅಂತ. ಅಲ್ಲಿದ್ದ ಸಭೆ ಪ್ರಾರ್ಥಿಸಿದ್ರೆ ಯೇಸುವೇ ಬೇಗ ಹೋಗಿ ಅಂತ. ದೇವರನ್ನು ಅರಿಯದೇ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಆಗಿದ್ದರು, ದೇವರನ್ನು ಅರಿತಿರುವ ಒಬ್ಬ ವ್ಯಕ್ತಿ ಆಗಿದ್ದರೂ ಕೂಡ 100ಕ್ಕೆ 100 ಸಂತೋಷವಾಗಿ ಆನಂದಮಯವಾಗಿ ಬದುಕಲಿಕ್ಕೆ ಈ ಪ್ರಪಂಚದಲ್ಲಿ ಸಾಧ್ಯನ ಕೇಳಿದರೆ ಸಾಧ್ಯ ಇಲ್ಲ. ನಾವೆಲ್ಲರೂ ಕೂಡ ಈ ಲೋಕದಲ್ಲಿ ಜೀವಿಸುವಾಗ ಸಂತೋಷವನ್ನು, ಒಂದು ಆನಂದಮಯವಾದ ಜೀವನವನ್ನು ಹುಡುಕ್ತಾ ಬದುಕ್ತೀವಿ. ಅದು ಎಲ್ಲಿ ಸಿಗುತ್ತೋ ನಮಗೆ ಗೊತ್ತಿಲ್ಲ, ಆದರೂ ಕೂಡ ನಾವು ಹುಡುಕ್ತಾ ಇದ್ದೀವಿ. ಆದರೆ ನಿಜವಾಗಲೂ ಈ ಪ್ರಪಂಚದಲ್ಲಿ ಒಂದು ಆನಂದಮಯವಾದ ಜೀವನ ಇದೆಯಾ, ಬದುಕಲಿಕ್ಕೆ ಆಗುತ್ತಾ ಅನ್ನೋದೊಂದು ಪ್ರಶ್ನೆ ಹಾಕೋಬೇಕು ನಾವು. ಈಸ್ ಇಟ್ ಪಾಸಿಬಲ್ ಟು ಹ್ಯಾವ್ ಎ ಜಾಯ್ಫುಲ್ ಲೈಫ್ ಆನ್ ದಿಸ್ ಅರ್ತ್? ನಾವು ಹುಡುಕ್ತಾ ಇದ್ದೀವಿ, ಯಾವಾಗಲೂ ಸಂತೋಷವಾಗಿರುವಂಥ ಒಂದು ಜೀವನವನ್ನು ನಾವಿಲ್ಲಿ ಹುಡುಕ್ತಾ ಇದ್ದೀವಿ. ಆದರೆ ಬೈಬಲ್ ನಮಗೆ ತಿಳಿಸಿಕೊಡುವಂಥ ಸತ್ಯ ಏನು ಅಂದರೆ, ಈ ಪ್ರಪಂಚದಲ್ಲಿ ಯಾವ ಮನುಷ್ಯನಿಗೂ ಕೂಡ ಯಾವಾಗಲೂ 100% ಸಂತೋಷವಾಗಿ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಯಾರೇ ಆಗಿರ್ಬೋದು. ದೇವರನ್ನು ಅರಿಯದೇ ಇರತಕ್ಕಂಥ ಒಬ್ಬ ವ್ಯಕ್ತಿ ಆಗಿದ್ದರೂ, ದೇವರನ್ನು ಅರಿತಿರುವ ಒಬ್ಬ ವ್ಯಕ್ತಿ ಆಗಿದ್ದರೂ ಕೂಡ 100ಕ್ಕೆ 100 ಸಂತೋಷವಾಗಿ ಆನಂದಮಯವಾಗಿ ಬದುಕಲಿಕ್ಕೆ ಈ ಪ್ರಪಂಚದಲ್ಲಿ ಸಾಧ್ಯನ ಕೇಳಿದರೆ ಸಾಧ್ಯ ಇಲ್ಲ. ಅದರಿಂದ ಅಂಥ ಒಂದು ಜೀವನವನ್ನು ಹುಡುಕಿ ಎಲ್ಲೂ ಹೋಗಬೇಡಿ, ಜೀವನನ ಹಾಳು ಮಾಡ್ಕೋಬೇಡಿ, ಸಮಯನ ವೇಸ್ಟ್ ಮಾಡ್ಕೋಬೇಡಿ. ಹಾಗಾದರೆ ಅಂಥ ಒಂದು ಜೀವನ ಇದೆಯಾ ಕೇಳಿದರೆ ಖಂಡಿತವಾಗಲೂ ಇದೆ, ಬಟ್ ನಾಟ್ ಆನ್ ದಿಸ್ ಅರ್ತ್. ಈ ಭೂಮಿಯ ಮೇಲೆ, ಈಗಿರುವ ಈ ಪ್ರಪಂಚದ ಮೇಲೆ ಅಲ್ಲ. ಪ್ರಕಟಣಾ ಪುಸ್ತಕದಲ್ಲಿ ನಾವು ನೋಡ್ತೀವಿ, ಒಂದು 21ನೇ ಅಧ್ಯಾಯದಲ್ಲಿ ಅಲ್ಲಿ ಯೋವಾನರು ಕಂಡಂಥ ಒಂದು ದರ್ಶನ ಇದೆ. ಆ ದರ್ಶನದಲ್ಲಿ ನಾವು ನೋಡ್ತೀವಿ, ತರುವಾಯ ನೂತನ ಆಕಾಶ ಮಂಡಲವನ್ನು ನೂತನ ಭೂಮಂಡಲವನ್ನು ಕಂಡೆ. ಮೊದಲಿದ್ದ ಆಕಾಶ ಮಂಡಲವು ಮೊದಲಿದ್ದ ಭೂಮಂಡಲವು ಕಣ್ಮರೆಯಾಗಿ ಹೋದವು, ಸಮುದ್ರವು ಇನ್ನಿಲ್ಲವಾಯಿತು ಅಂತ. ಆ ರೀತಿ ಒಂದು ನೂತನ ಆಕಾಶ ಮಂಡಲ ಮತ್ತು ನೂತನವಾದ ಒಂದು ಭೂಮಂಡಲ ದೇವರು ಅವರ ಮಕ್ಕಳಿಗಾಗಿ, ವಿಶ್ವಾಸಿಗಳಿಗಾಗಿ ಸಿದ್ಧಪಡಿಸಿಟ್ಟಿದ್ದಾರೆ. ಅದನ್ನು ಒಂದು ದಿನ ನಾವು ನೋಡ್ತೀವಿ. ಯಾವಾಗ ಯೇಸುಕ್ರಿಸ್ತನ ಜೊತೆಯಲ್ಲಿ ಆ ನೂತನ ಆಕಾಶ ಮಂಡಲದಲ್ಲಿಯೂ ನೂತನ ಭೂಮಂಡಲದಲ್ಲಿಯೂ ನಾವು ಜೀವಿಸ್ತೇವೋ, ಆಗ ಅಲ್ಲಿ ದುಃಖ ಇರೋದಿಲ್ಲ, ಅಲ್ಲಿ ವೇದನೆ ಇರೋದಿಲ್ಲ, ಅಲ್ಲಿ ಪಾಪದ ಪ್ರಚೋದನೆ ಇರೋದಿಲ್ಲ, ಅಲ್ಲಿ ಸುಳ್ಳಿರೋದಿಲ್ಲ, ಅಲ್ಲಿ ವಂಚನೆ ಇರೋದಿಲ್ಲ, ಅಲ್ಲಿ ಏನೂ ಇರೋದಿಲ್ಲ. ಅಲ್ಲಿ ಇರೋದೊಂದೇ ಪರಮಾನಂದ. ಪರಮಾನಂದ, ಬ್ಲಿಸ್ ಅಂತ ಹೇಳ್ಬೋದು, ಅಥವಾ ಗ್ರೇಟ್ ಜಾಯ್ ಅಂತ ಹೇಳ್ಬೋದು, ಓನ್ಲಿ ಜಾಯ್ ಅಂತ ಹೇಳ್ಬೋದು. ಆ ಒಂದು ಜಾಯ್, ಆ ಒಂದು ಪರಮಾನಂದ ಅಥವಾ ನಿತ್ಯವಾದ ಆನಂದ, ಇಟರ್ನಲ್ ಜಾಯ್ ಸಾಧ್ಯ ಇದೆ. ಆದರೆ ಈಗಿರುವ ಈ ಆಕಾಶದ ಕೆಳಗೆ ಅಥವಾ ಈ ಭೂಮಿಯ ಮೇಲೆ ಅದು ಇಲ್ಲ. ಆದರೆ ನಾವು ಅದನ್ನು ಹುಡುಕಿ ಸೋತು ಹೋಗ್ತಾ ಇದ್ದೀವಿ. ಎಷ್ಟೋ ಜನ ಆ ಒಂದು ಹುಡುಕಾಟದಲ್ಲಿ ಜೀವನವನ್ನು ಹಾಳು ಮಾಡ್ಕೊಂಡಿದ್ದಾರೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಮಾನಸಿಕವಾದ ರೋಗಿಗಳಾಗಿದ್ದಾರೆ. ಎಷ್ಟೋ ಜನ ವಿಶ್ವಾಸ ಕೂಡ ಕಳ್ಕೊಂಡಿದ್ದಾರೆ. ಯಾವ ರೀತಿಯಲ್ಲಿ ಅಂದರೆ, ಬೈಬಲ್ ಓದ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಅಲ್ಲಾದರೂ ಆನಂದ ಸಿಗುತ್ತೇನೋ ಪರ್ಮನೆಂಟ್ ಆಗಿ ಅಂತ ಹುಡುಕ್ತಾರೆ, ಅಲ್ಲೂ ಸಿಗೋದಿಲ್ಲ. ಕೆಲವು ಟೈಮ್ ನಾವು ಪ್ರಾರ್ಥನೆ ಕರೆಯುವಾಗ ಕೆಲವೊಮ್ಮೆ ಕರಿತೀವಿ, ನೀವು ಬನ್ನಿ, ನಿಮಗೆ ಸಂತೋಷ ಸಿಗುತ್ತೆ, ನಿಮ್ಗೆ ಆನಂದ ಸಿಗುತ್ತೆ, ಪ್ರಾರ್ಥನೆಗೆ ಬಂದರೆ, ನಮ್ಮ ಜೊತೆ ಪ್ರೇಯರ್ಗೆ ಸೇರಿಕೊಂಡ್ರೆ ನೀವು ಆನಂದವಾಗಿ ಬದುಕ್ಬೋದು, ಸಂತೋಷವಾಗಿ ಬದುಕ್ಬೋದು ಅಂತೆಲ್ಲ ಕರಿತೀವಿ. ಆದರೆ ಬಂದು ಸ್ವಲ್ಪ ದಿವಸ ಆದಮೇಲೆ ಅವರೇ ನಿಮಗೆ ಹೇಳ್ತಾರೆ, ಇದಕ್ಕಿಂತ ನಾವು ಮನೇಲೇ ಸಂತೋಷವಾಗಿದ್ವಿ, ಯಾಕಾದರೂ ಈ ಪ್ರೇಯರ್ ಗ್ರೂಪಿಗೆ ಸೇರಿಕೊಂಡ್ವೋ, ಯಾಕಾದರೂ ಈ ಮಿನಿಸ್ಟ್ರಿಗೆ ಸೇರಿಕೊಂಡ್ವೋ,
ಯಾಕಾದರೂ ನಾವು ಈ ಒಂದು ಆಧ್ಯಾತ್ಮಿಕ ಜೀವನಕ್ಕೆ ಬಂದವೋ, ನಾವು ತಪ್ಪು ಮಾಡಿಬಿಟ್ವೇನೋ ಅಂತ ಅನಿಸಿ ಕೆಲವರು ಪ್ರಾರ್ಥನೆಯನ್ನು ಬಿಟ್ಟು, ವಿಶ್ವಾಸವನ್ನು ಬಿಟ್ಟು, ದೇವರ ಸಂಬಂಧವನ್ನು ಬಿಟ್ಟು ದೂರ ಹೋದಂತಹ, ಅವಿಶ್ವಾಸಕ್ಕೆ ಹೋದಂತಹ ಎಷ್ಟೋ ಘಟನೆಗಳು ಪ್ರಪಂಚದಲ್ಲಿ ನಡೆದಿದೆ, ನಡೀತಾನೇ ಇದೆ. ನಿಮ್ಮ ಜೀವನದಲ್ಲೂ ನಡೀತಾ ಇರ್ಬೋದು. ಪ್ರಪಂಚದಲ್ಲಂತೂ ಸಿಗೋದಿಲ್ಲ, ಪ್ರೇಯರ್ ಗ್ರೂಪಲ್ಲೂ ಸಿಗೋದಿಲ್ಲ, ಎಲ್ಲೂ ಸಿಗೋದಿಲ್ಲ. ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸುಸ್ವಾಮಿ ಕೂಡ ಹೇಳಿದ್ದಾರೆ, ಈ ಲೋಕದಲ್ಲಿ ನಮಗೆ ಕಷ್ಟ ಸಂಕಟಗಳು ತಪ್ಪಿದ್ದಲ್ಲ. ಯೋಹಾನನ ಶುಭ ಸಂದೇಶ 16ನೇ ಅಧ್ಯಾಯ 33ನೇ ವಾಕ್ಯದಲ್ಲಿ ಹೇಳ್ತಾರೆ, ನಿಮಗೆ ನನ್ನಲ್ಲಿ ಶಾಂತಿ ಸಮಾಧಾನ ಲಭಿಸಲೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಏನು ತಪ್ಪಿದ್ದಲ್ಲ? ಲೋಕದಲ್ಲಿ ನಿಮಗೆ ಕಷ್ಟ ಸಂಕಟಗಳು ತಪ್ಪಿದ್ದಲ್ಲ ಅಂತ ಹೇಳ್ತಾರೆ. ಆದರೆ ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಈ ಲೋಕದ ಜೀವಿತದ ನಂತರ ಖಂಡಿತವಾಗಿಯೂ ನಮಗೆ ಶಾಶ್ವತವಾದ ಆನಂದ ಇದೆ, ಪರ್ಮನೆಂಟ್ ಆದ ಆನಂದ ಇದೆ. ಆದರೆ ಈ ಲೋಕದಲ್ಲಿ ನಾವು ಕ್ರೈಸ್ತರಾಗಿದ್ದರೂ ಅಕ್ರೈಸ್ತರಾಗಿದ್ದರು, ವಿಶ್ವಾಸಿಗಳಾಗಿದ್ದರು ಅವಿಶ್ವಾಸಿಗಳಾಗಿದ್ದರು, ಪ್ರಾರ್ಥನೆಯಲ್ಲಿ ಇರುವವರಾಗಿದ್ದರು ಪ್ರಾರ್ಥನೆಯಲ್ಲಿ ಇಲ್ಲದೇ ಇರುವವರಾಗಿದ್ದರೂ ಕೂಡ ಖಂಡಿತವಾಗಲೂ 100%, 100ಕ್ಕೆ 100 ನಿರಂತರವಾಗಿ ಆನಂದವಾಗಿ ಬದುಕಲಿಕ್ಕೆ ಆಗುತ್ತಾ ಕೇಳಿದರೆ ಖಂಡಿತವಾಗಲೂ ಸಾಧ್ಯ ಇಲ್ಲ. ಆದರೆ ಆ ರೀತಿಯ ಒಂದು ಜೀವನ ಇದೆಯಾ ಕೇಳಿದರೆ ಖಂಡಿತವಾಗಲೂ ಇದೆ. ಆ ಒಂದು ನಿರೀಕ್ಷೆಯಲ್ಲಿ ಅದನ್ನು ಎದುರು ನೋಡ್ತಾ ಈ ಪ್ರಪಂಚದಲ್ಲಿ ನಾವು ಬದುಕಬೇಕಷ್ಟೇ. ಒಬ್ಬ ನಿಜವಾದ ವಿಶ್ವಾಸಿ ಆ ಒಂದು ಪರಮಾನಂದವನ್ನು, ಶಾಶ್ವತವಾದ ಆನಂದವನ್ನು ಎದುರು ನೋಡ್ತಾ ಬದುಕ್ತಾನೆ. ಅವನು ಡಿಸ್ಕರೇಜ್ ಆಗೋದಿಲ್ಲ. ಈ ಲೋಕದಲ್ಲಿ ಕಷ್ಟಗಳಿರುತ್ತೆ, ಸಂಕಟಗಳಿರುತ್ತೆ. ಪೌಲರು ಕೂಡ ಕೊರಿಂಥದವರಿಗೆ ಬರೆದಂಥ ಪತ್ರಿಕೆ 2ನೆಯ ಪತ್ರಿಕೆಯಲ್ಲಿ 2 ಕೊರಿಂಥಿಯನ್ಸ್ ಚಾಪ್ಟರ್ 5 ಅಲ್ಲಿ ನಾವು ನೋಡ್ತೇವೆ, ಈ ದೇಹವೆಂಬ ಗುಡಾರದಲ್ಲಿ ಇರುವ ತನಕ ನಾವು ಭಾರದಿಂದ ಬಳಲುತ್ತೇವೆ, ನರಳುತ್ತೇವೆ ಅಂತೆಲ್ಲ ಹೇಳ್ತಾರೆ ಅಲ್ವಾ. 2 ಕೊರಿಂಥಿಯನ್ಸ್ ಚಾಪ್ಟರ್ 5 ವರ್ಸ್ 4, 2 ಕೊರಿಂಥ 5ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ಹೇಳ್ತಾರೆ. ಏನಂತ ಹೇಳ್ತಾರೆ? ನಾವು ಈ ದೇಹವೆಂಬ ಗುಡಾರದಲ್ಲಿ ಇರುವ ತನಕ ನರಳುತ್ತೇವೆ, ಭಾರದಿಂದ ಬಳಲುತ್ತೇವೆ. ಈ ದೇಹ ಇದೆಯಲ್ವಾ, ಇದು ಕರಪ್ಟ್ ಆಗಿರ್ತಕ್ಕಂಥದ್ದು. ಆದಾಮನ ಪಾಪದಿಂದ ಈ ಕರಪ್ಷನ್ ಬಂದಿದ್ದು. ಈ ಕರಪ್ಷನ್ ಈ ದೇಹದಲ್ಲಿ ಕೊನೆಯ ತನಕನೂ ಇರುತ್ತೆ. ನಾವು ಸಾಯುವವರೆಗೂ ಈ ದೇಹದಲ್ಲಿ ಆ ಕರಪ್ಷನ್ ಇರುತ್ತೆ. ಅದು ಏನು ಮಾಡುತ್ತೆ ಅಂದರೆ ಅದು ನಮ್ಮನ್ನು ದುಃಖಪಡಿಸುತ್ತೆ, ನಾವು ಭಾರ ಪಡ್ತೀವಿ. ನಾವೆಷ್ಟೇ ಪ್ರೇಯರಲ್ಲಿರೋರಾದರೂ ನಮಗೆ ಬೇಜಾರಾಗುತ್ತೆ, ನಮಗೆ ದುಃಖ ಆಗುತ್ತೆ, ನಮ್ಮ ಒಳಗಡೆನೇ ಅಸಮಾಧಾನ ಆಗುತ್ತೆ. ಪ್ರಾರ್ಥನೆಯಲ್ಲಿ ಬಂದು ಹೋಗ್ತಾ ಇರುವಾಗ, ಆ ರಿಟ್ರೀಟ್ ಟೈಮಲ್ಲಿ ಒಂದು 3 days ಧ್ಯಾನದಲ್ಲಿ ಇರುವಾಗ ಖಂಡಿತವಾಗಲೂ ನಾವು ಒಂದು ಸ್ವಲ್ಪ ಆನಂದವಾಗಿರ್ತೀವಿ. ಆದರೂ ನಮ್ಮ ಮೈಂಡ್ ಡಿಸ್ಕನೆಕ್ಟ್ ಆಗಿ ಎಲ್ಲೋ ಕನೆಕ್ಟ್ ಆಗಿ ಕೆಲವೊಮ್ಮೆ ಹೋಯ್ತು. ಆದರೆ ಈ ಸತ್ಯ ನಮಗೆ ಗೊತ್ತಿರಬೇಕು, ಈ ಪ್ರಪಂಚದಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರು, ಎಷ್ಟೇ ಪ್ರಾರ್ಥಿಸಿದರೂ ಆ ಶಾಶ್ವತ ಆನಂದ, ಯಾವಾಗಲೂ ಆನಂದವಾಗಿರುವಂಥ ಒಂದು ಜೀವನ ಇಲ್ಲಿಲ್ಲ, ಇಲ್ಲಿಟ್ಟಿಲ್ಲ ದೇವರು. ಆದರೆ ಇಲ್ವಾ ಕೇಳಿದರೆ ಇದೆ. ಅದು 100 ವರ್ಷಕ್ಕೋಸ್ಕರ ಇರೋದಲ್ಲ, 1000 ವರ್ಷಕ್ಕೋಸ್ಕರ ಇರೋದು ಅಲ್ಲ, ನಿತ್ಯವೂ ಇರುವಂಥ ಆನಂದ ಇದೆ, ನಿರಂತರವಾಗಿ ಇರ್ತಕ್ಕಂಥ ಆನಂದ ಇದೆ. ಆ ಒಂದು ದಿನ ನಾವು ಎದುರು ನೋಡ್ತಾ ಬದುಕಬೇಕಷ್ಟೇ. ಪ್ರಕಟಣಾ ಪುಸ್ತಕದಲ್ಲಿ ನಾವು ನೋಡ್ತೀವಿ, 22ನೇ ಅಧ್ಯಾಯ ಅನಿಸುತ್ತೆ, 22ನೇ ಅಧ್ಯಾಯದಲ್ಲಿ ವಾಕ್ಯ 5, ರಾತ್ರಿ ಎಂಬುದೇ ಅಲ್ಲಿ ಇರದು, ದೀಪದ ಇಲ್ಲವೇ ಸೂರ್ಯನ ಬೆಳಕಿನ ಅವಶ್ಯಕತೆಯೂ ಇರದು. ಓಕೆ,
ದೇವರಾದ ಪ್ರಭುವೇ ಅವರಿಗೆ ಬೆಳಕಾಗಿರುವರು. ಓಕೆ, ಯುಗ ಯುಗಾಂತರಕ್ಕೂ ಅವರು ರಾಜ್ಯವಾಳುವರು. ಯುಗ ಅಲ್ಲಿ ಕತ್ತಲೆನೂ ಇರೋದಿಲ್ಲ. ಅಲ್ಲಿ ಏನಿರುತ್ತಂತೆ? ಬೆಳಕು. ನಿತ್ಯವೂ ಬೆಳಕು ಮಾತ್ರ ಇರ್ತದೆ. ಯಾಕೆ ಅಂದರೆ ಅಲ್ಲಿ ಯೇಸು ಇರ್ತಾರೆ. ಯೇಸುವಿನ ಸಾನ್ನಿಧ್ಯದಲ್ಲಿ ನಾವು ಇರುವಾಗ ನಮಗೊಂದು ಡಾರ್ಕ್ನೆಸ್ ಅನ್ನೋದೇ ಫೀಲ್ ಆಗೋದಿಲ್ಲ. ಅಲ್ಲಿ ದೆರ್ ಈಸ್ ನೋ ಡಾರ್ಕ್ನೆಸ್. ಆದರೆ ಈ ಪ್ರಪಂಚದಲ್ಲಿ ನಮಗೆ ಕತ್ತಲೆಯ ಅನುಭವ ಆಗ್ತದೆ. ಈ ಪ್ರಪಂಚದಲ್ಲಿ ನಮಗೆ ನಾವೆಷ್ಟೇ ಪ್ರೇಯರಲ್ಲಿ ಇರುವವರಾದರೂ ಕೂಡ ಕತ್ತಲೆಯ ಅನುಭವಗಳು ನಮಗೆ ಆಗ್ತಾನೆ ಇರ್ತದೆ. ಎಷ್ಟು ಒಳ್ಳೆಯವರಾದರೂ ಎಷ್ಟು ಕೆಟ್ಟವರಾದರೂ ಕಹಿ ಅನುಭವಗಳು ಆಗ್ತಾ ಇರ್ತದೆ, ಕತ್ತಲೆಯ ಅನುಭವಗಳು ಆಗ್ತಾ ಇರ್ತದೆ. ಕಾರಣ ನಾವು ಈ ದೇಹ ಎಂಬ ಈ ಒಂದು ಕರಪ್ಟೆಡ್ ಆದ ಗುಡಾರದ ಒಳಗಡೆ ಇದ್ದೀವಿ. ಇದಕ್ಕೆ ಎಷ್ಟೇ ಮೇಕಪ್ ಮಾಡಿದರು, ಎಷ್ಟೇ ಟ್ರೀಟ್ಮೆಂಟ್ ಮಾಡಿದರು, ಎಷ್ಟೇ ನೀವು ಇದಕ್ಕೆ ಒಳ್ಳೆ ಪೋಷಣೆ ಒಳ್ಳೆ ಆಹಾರ ಕೊಟ್ಟರು, ಎಷ್ಟೇ ಎಕ್ಸಸೈಸ್ ಮಾಡಿದರು, ಯೋಗ ಮಾಡಿದರು, ಎಷ್ಟೇ ನೀವು ಸ್ಪಿರಿಚುವಲ್ ಎಕ್ಸಸೈಸ್ ಕೊಟ್ಟರು, ಇದರ ಒಳಗಡೆ ಇರ್ತಕ್ಕಂಥ ಈ ದೇಹದಲ್ಲಿರ್ತಕ್ಕಂಥ ಕರಪ್ಷನ್ ಈ ಪ್ರಪಂಚದಲ್ಲಿ ನಾವಿರುವ ತನಕ ಇದ್ದಿದ್ದೇ ಇರುತ್ತೆ. ಇದು ಹೋಗಲ್ಲ. ಆದ್ದರಿಂದ ನಮಗೊಂದು ನರಳಾಟ ಇದೆ. ಯಾಕೆ ಇದನ್ನು ಹಾಗೆ ದೇವರು ಬಿಟ್ಬಿಟ್ರು ಅಂತ ಕೇಳೋದಾದರೆ ಅದಕ್ಕೊಂದೇ ಪ್ರಶ್ನೆ, ನಾವು ನಿರಂತರವಾಗಿ ದೇವರನ್ನ ಆಶ್ರಯಿಸ್ತಾ ಬದುಕಲಿಕ್ಕೆ. ಒಂದು ವೇಳೆ ದೇಹದಲ್ಲಿ ಕರಪ್ಷನ್ ಇಲ್ಲದೆ ಹೋಗಿದರೆ ನಾವು ಅಹಂಕಾರ ಪಟ್ಟು ಈ ಪ್ರಪಂಚದಲ್ಲಿ ಸೈತಾನನ ಥರ ಆಗುವ ಸಾಧ್ಯತೆಗಳು ಇದೆ. ಅದರಿಂದ ನಾವು ದೇವರ ಕೃಪೆಯನ್ನು ಆಶ್ರಯಿಸಿ ಬದುಕಲಿಕ್ಕೋಸ್ಕರನೇ ಅದನ್ನು ದೇವರು ಇರಿಸಿದ್ದಾರೆ. ಮಾತ್ರ ಅಲ್ಲ, ನಮಗೊಂದು ಹೋಪ್ ಇರಬೇಕು ಅಂತಲೇ ನಮ್ಮ ಒಳಗಡೆ ಪವಿತ್ರಾತ್ಮನ ಇರಿಸಿದ್ದಾರೆ. ನೋಡಿ ದೇವರ ಸಿಸ್ಟಮ್ ಎಷ್ಟು ಚೆನ್ನಾಗಿದೆ ನೋಡಿ. ನಾವು ಅಹಂಕಾರ ಪಟ್ಟು ನಾಶವಾಗದೇ ಇರಲಿಕ್ಕೆ ದೇಹದಲ್ಲಿ ವೀಕ್ನೆಸ್ ಇಟ್ಟಿದ್ದಾರೆ. ನಾವು ನಿತ್ಯ ನಾಶಕ್ಕೆ ಹೋಗದೆ ನಿತ್ಯ ಜೀವ ಪಡ್ಕೊಳ್ಳಿಕ್ಕೆ ನಮಗೆ ಹೋಪ್ ಇರುವಂತೆ ನಮ್ಮೊಳಗಡೆ ಖಾತರಿಯಾಗಿ ಪರಿಶುದ್ಧಾತ್ಮರನ್ನ ಇರಿಸಿದ್ದಾರೆ. ಅದಕ್ಕೆ ಪೌಲರು ಹೇಳ್ತಾರೆ, ವಿ ವಾಕ್ ಬೈ ಫೇತ್ ನಾಟ್ ಬೈ ಸೈಟ್. ಆದ್ದರಿಂದ ಈ ದೇಹವನ್ನು ನೆಚ್ಚಿ ಇದರಲ್ಲೇ ನೆಲೆಯಾಗಿದ್ದು ಬಿಟ್ಟರೆ ಪ್ರಭುವಿನಿಂದ ದೂರವಿರ್ತೀವಿ. ಆದ್ದರಿಂದ ನಾವು ಆ ರೀತಿ ಇರೋಕ್ಕೆ ಹೋಗೋದಿಲ್ಲ. ನಮ್ಮ ಒಳಗಡೆ ದೇವರು ಪವಿತ್ರಾತ್ಮರನ್ನು ಕೊಟ್ಟಿದ್ದಾರೆ. ಆ ಪವಿತ್ರಾತ್ಮವನ ಸಹಾಯದಿಂದ ನಾವೇನು ಮಾಡ್ತೀವಿ? ನಾವು ವಿಶ್ವಾಸದ ಜೀವನವನ್ನು ಜೀವಿಸ್ತೀವಿ. ನಾವು ಈ ಒಂದು ಬೆಳಕನ್ನು, ಶಾಶ್ವತವಾದ ಬೆಳಕಿನ ಜೀವನವನ್ನು ಎದುರು ನೋಡ್ತಾ ಈ ಪ್ರಪಂಚದಲ್ಲಿ ನಾವು ಬದುಕ್ತೀವಿ. ದ್ಯಾಟ್ ಈಸ್ ಕ್ರಿಶ್ಚಿಯನ್ ಲೈಫ್. ಅದೇ ನಿಜವಾದ ಕ್ರೈಸ್ತ ಜೀವನ. ಅಂಥ ಒಂದು ಜೀವನಕ್ಕೆ ದೇವರು ನಿಮ್ಮನ್ನೆಲ್ಲ ಕರೀತಾ ಇದ್ದಾರೆ. ಯಾರೆಲ್ಲ ಆನ್ಲೈನ್ನಲ್ಲಿ ಆಲಿಸ್ತಾ ಇದ್ದೀರೋ, ಯಾರೆಲ್ಲ ವೆಬ್ಎಕ್ಸಲ್ಲಿ ಆಲಿಸ್ತಾ ಇದ್ದೀರೋ, ಮತ್ತು ಈ ಮನೆಯಲ್ಲಿ ಕೂತ್ಕೊಂಡು ಆಲಿಸ್ತಾ ಇದ್ದೀರೋ, ನಿಮ್ಮೆಲ್ಲರನ್ನು ದೇವರು ಆ ಒಂದು ಶಾಶ್ವತವಾದ ಬೆಳಕಿನ ಜೀವನಕ್ಕೆ ಕರೀತಾ ಇದ್ದಾರೆ. ಟೆಂಪ್ರರಿ ಒಂದು ಬೆಳಕನ್ನು ಕಂಡು ಜೀವಿಸ್ಲಿಕ್ಕಲ್ಲ ದೇವರು ನಮ್ಮನ್ನು ಕರೀತಾ ಇರೋದು. ಶಾಶ್ವತವಾದ ಒಂದು ಬೆಳಕಿದೆ. ಪ್ರಭುವಿನ ಸಾನ್ನಿಧ್ಯದಲ್ಲಿ ನಾವು ನೂತನ ಆಕಾಶ ಮಂಡಲ, ನೂತನ ಭೂಮಂಡಲ ಮೇಲಿನಿಂದ ಇಳಿದು ಬರ್ತದೆ. ಇದನ್ನು ಯೋಹಾನರು ನೋಡಿ ಅದನ್ನು ಇಂದು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಆ ಎದುರು ನೋಡುವಿಕೆಯಲ್ಲಿ ನಾವಿರಬೇಕು. ಅಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ 5ನೇ ವಾಕ್ಯದಲ್ಲಿ, ನಾನೆಲ್ಲ 5ಕ್ಕಿಂತ 4ನೇ ವಾಕ್ಯದಿಂದನೇ ಓದಿದ್ದು ಚೆನ್ನಾಗಿದೆ. ಹಾಂ, ಅದಕ್ಕಿಂತ 3ನೇ ವಾಕ್ಯದಿಂದನೂ ಚೆನ್ನಾಗಿದೆ ನೋಡಿ. ಆಗ ಸಿಂಹಾಸನದ ಕಡೆಯಿಂದ ಬಂದ ಮಹಾಧ್ವನಿ ಇಂತೆಂದಿತು, ಇಗೋ ಮಾನವರ ಮಧ್ಯೆಯೇ ಇದೆ ದೇವಾಲಯ. ದೇವಾಲಯ ಹುಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಆವಾಗ ಮಾನವರ ಮಧ್ಯದಲ್ಲಿಯೇ ದೇವಾಲಯ ಇದೆ. ಆತನವರೊಡನೆ ವಾಸಿಸುವನು, ಅವರಾತನಿಗೆ ಪ್ರಜೆಗಳಾಗುವರು. ದೇವರೇ ಅವರುಗಳ ಜೊತೆಗಾರ, ಆತನಲ್ಲದೆ ಅವರಿಗಿಲ್ಲ ಬೇರಾವ ದೇವ. ನೋಡಿ, ಈ ನೂತನ ಆಕಾಶ ಮಂಡಲ, ನೂತನ ಭೂಮಂಡಲದಲ್ಲಿ ಒಬ್ಬರೇ ದೇವರಿರ್ತಾರೆ. ಆದರೆ ಈಗಿರುವ ಈ ಪ್ರಪಂಚದಲ್ಲಿ ಹಲವಾರು ದೇವರುಗಳಿದ್ದಾರೆ. ಬೈಬಲ್ ಹೇಳುತ್ತೆ, ಈ ಪ್ರಪಂಚದಲ್ಲಿರ್ತಕ್ಕಂಥ ಜನರು ಹಲವಾರು ದೇವರುಗಳನ್ನು ಪೂಜಿಸುವುದುಂಟು, ಹಲವಾರು ಪ್ರಭುಗಳನ್ನು ಆರಾಧಿಸುವುದುಂಟು. ಆದರೆ ನಮಗೆ ಒಬ್ಬರೇ ಪ್ರಭು ಅಂತ ಹೇಳ್ತಾರೆ. ಅಂದರೆ ಪ್ರಪಂಚದಲ್ಲಿ ಇದೆಯಲ್ವಾ, ನಮಗೊಬ್ಬರೇ. ಅದಕ್ಕೆ ದೇವರು ಹೇಳಿದ್ದು, ನಾನಲ್ಲದೆ ನಿನಗೆ ಬೇರೆ ದೇವರು ಇರಕೂಡದು, ನನ್ನೊಬ್ಬನನ್ನೇ ನೀನು ಆರಾಧಿಸಬೇಕು ಅಂತ ಇಸ್ರಾಯೇಲ್ ಜನಕ್ಕೆ ಹೇಳಿದ್ದ ಕಾರಣ ಏನು? ಬೇರೆ ದೇವರುಗಳು ಇರೋದ್ರಿಂದ. ಆದರೆ ಈ ಹೊಸ ಒಂದು ಭೂಮಂಡಲದಲ್ಲಿ ಈ ಪ್ರಾಬ್ಲಮ್ಮೇ ಇಲ್ಲ. ಅಲ್ಲಿ ಒಬ್ಬರೇ ದೇವರು, ಅವರ ಯೇಸು ಪ್ರಭು ಮಾತ್ರ ಯುಗ ಯುಗಾಂತರಕ್ಕೂ ದೇವಾದಿ ದೇವನಾಗಿ, ರಾಜಾದಿ ರಾಜನಾಗಿ, ಬೆಳಕಾಗಿ ಅವರಿರ್ತಾರೆ. ಇಲ್ಲಿ 100 ದೇವಾಲಯ ಇದೆ ಅಲ್ವಾ? ನಾವು ಆ ಡಿನಾಮಿನೇಷನ್ನವರು,
ಇನ್ನೊಬ್ರು ಹೇಳ್ತಾರೆ ನಾವು ಕ್ಯಾಥಲಿಕ್ಸ್ ಅಂತ, ಇನ್ನೊಬ್ರು ಹೇಳ್ತಾರೆ ನಾವು ಪ್ರಾಟೆಸ್ಟೆಂಟ್ ಅಂತ, ಇನ್ನೊಬ್ರು ಹೇಳ್ತಾರೆ ನಾವು ಪೆಂಟೆಕೋಸ್ಟ್ ಅಂತ, ಇನ್ನೊಬ್ರು ಹೇಳ್ತಾರೆ ನಾವು ಆರ್ಥೋಡಾಕ್ಸ್ ಅಂತ, ಇನ್ನೊಬ್ರು ಹೇಳ್ತಾರೆ ನಾವು ಹಿಂದೂ ಜಾತಿ, ಇನ್ನೊಬ್ರು ಹೇಳ್ತಾರೆ ನಾವು ಮುಸ್ಲಿಂ ಜಾತಿಯವರು, ಇನ್ನೊಬ್ರು ಹೇಳ್ತಾರೆ ನಮಗೆ ಜಾತಿನೇ ಇಲ್ಲ ಅಂತ. ಸೊ ಈ ರೀತಿ ಜಾತಿ ಧರ್ಮಗಳ ಹುಚ್ಚಾಟ ಹೊಡೆದಾಟ ಈ ಭೂಮಿಯಲ್ಲಿ ಇರ್ತದೆ. ಡಿನಾಮಿನೇಷನ್ ಹೊಡೆದಾಟ ಹುಚ್ಚಾಟ ಈ ಭೂಮಿಯಲ್ಲಿ ಇರ್ತದೆ. ನಾವು ಆ ಸಭೆ ಈ ಸಭೆ, ಆ ಚರ್ಚ್ ಈ ಚರ್ಚ್, ಆ ಭಾಷೆ ಈ ಭಾಷೆ, ಈ ಹೊಡೆದಾಟ ಈ ಭೂಮಿಯಲ್ಲಿ ಇರ್ತದೆ. ಆದರೆ 21ನೇ ಅಧ್ಯಾಯದಲ್ಲಿ ನೀವು ಫಸ್ಟ್ ವಾಕ್ಯದಲ್ಲಿ ಓದಿದ್ರಲ್ವ, ಮೇಲಿನಿಂದ ಒಂದು ಹೊಸ ಆಕಾಶ ಭೂಮಿ ಇಳಿದು ಬಂದು ಅಲ್ಲಿ ಇದು ಯಾವುದು ಹುಚ್ಚಾಟನೂ ಇಲ್ಲ ಹೊಡೆದಾಟನೂ ಇಲ್ಲ, ಅಲ್ಲಿ ಒಂದೇ ದೇವಾಲಯ, ಆ ದೇವರೇ ದೇವಾಲಯ ಆಗಿರ್ತಾರೆ, ಒಬ್ಬರೇ ದೇವರು, ಎಲ್ಲರೂ ಅವರ ಪ್ರಜೆಗಳಾಗಿರ್ತಾರೆ, ಎಲ್ಲ ಒಂದೇ ಆಗಿರ್ತಾರೆ. ಇಲ್ಲಿ ನಾವು ವಿಭಜನೆ ಆಗಿಬಿಟ್ಟಿದ್ದೀವಿ. ನೀವು ಕೇಳ್ಬೋದು, ಯಾವತ್ತು ನಾವೆಲ್ಲ ಒಂದೇ ಆಗೋದು? ಇಟ್ಸ್ ಎ ಮಿಸ್ಟ್ರಿ ಬಟ್ ರಿವೀಲ್ಡ್ ಥ್ರೂ ಅಪಾಸಲ್ಸ್. ಅಪೊಸ್ತಲರ ಮುಖಾಂತರ ಇದು ಪ್ರಕಟವಾಗಿದೆ. ಇಹದಲ್ಲಿರುವುದನ್ನು ಪರದಲ್ಲಿರುವುದನ್ನು ಒಂದಾಗಿ ಸೇರಿಸ್ತಾರೆ ಒಂದು ದಿನ ಅಂತ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲರು ಹೇಳ್ತಾರೆ. ಇಹದಲ್ಲಿಯೂ ಪರದಲ್ಲಿ ಇರತಕ್ಕಂಥದ್ದನ್ನು, ಇಹದಲ್ಲಿರುವ ಸಭೆ ಪರದಲ್ಲಿರುವ ಸಭೆ ಅಂದರೆ ವಿಶ್ವಾಸದಲ್ಲಿ ಮೃತರಾದವರು ಅವರು ಸಭೆನೇ, ವಿಶ್ವಾಸಿಗಳಾಗಿ ಇಲ್ಲಿ ಬದುಕ್ತಾ ಇರೋರು ಅವರು ಸಭೆನೇ. ಈ ಸಭೆ ಆ ಸಭೆ ಎಲ್ಲ ಸೇರಿ ಒಂದೇ ಸಭೆ ಆಗ್ತದೆ. ಅದು ಎಲ್ಲಿ ನೋಡೋದು? ಇಲ್ಲಿ ನೋಡೋಕ್ಕಾಗಲ್ಲ. ಈಗ ಸದ್ಯ ಅಂತೂ ನೋಡ್ಲಿಕ್ಕೆ ಆಗೋದಿಲ್ಲ. ನಾವು ಹಾಡ್ತೀವಿ ಎಲ್ಲ ಸಭೆಗಳು ಒಂದಾಗಬೇಕು ಅಂತ, ಖಂಡಿತವಾಗಲೂ ಸಾಧ್ಯ ಇಲ್ಲ. ಗಂಡ ಹೆಂಡ್ತಿನೇ ಒಂದಾಗೋದು ಕಷ್ಟ ಇದೆ ಇವತ್ತಿನ ಪರಿಸ್ಥಿತಿಯಲ್ಲಿ. ಇನ್ನು ಎಲ್ಲಿ ಸಭೆ ಒಂದಾಗೋದು? ಒಂದೇ ಕುಟುಂಬದಲ್ಲಿರ್ತಕ್ಕಂಥವ್ರೆ ನಾವು ಒಂದಾಗೋ ಪರಿಸ್ಥಿತಿ ತುಂಬ ಕಷ್ಟ. ಒಂದೇ ಊರಿನಲ್ಲಿರ್ತಕ್ಕಂಥ ಒಂದೇ ಚರ್ಚಿಗೆ ಹೋಗುವಂಥವರೇ ಐಕ್ಯತೆಯಿಂದ ಬದುಕೋದು ಕಷ್ಟ. ಯಾಕೆಂದರೆ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯ ಆತ್ಮ. ಕಾರಣ ಏನು ಅಂದರೆ ದಿಸ್ ಬಾಡಿ ಈಸ್ ಕರಪ್ಟೆಡ್. ಪ್ರಾಬ್ಲಮ್ ಈಸ್ ದಿಸ್ ಬಾಡಿ, ದೇಹ. ಅದಕ್ಕೆ ಪೌಲರು ಹೇಳ್ತಾರೆ, ಈ ದೇಹದ ಎಂಬ ಗುಡಾರದಲ್ಲಿ ಇರುವ ತನಕ ನಾವೇನಾಗ್ತೀವಿ? ನೆರಳುತ್ತಾ ಇರ್ತೀವಿ. ಆದರೆ 4ನೇ ವಾಕ್ಯ ಹೇಳುತ್ತೆ, 21:4, ಪ್ರಕಟಣೆ 21:4, ವರಸುವನಾಥ ಅವರ ಕಂಬನಿಗಳನ್ನೆಲ್ಲ ಏನಿರೋದಿಲ್ಲಂತೆ? ಸಾವು ಇಲ್ಲ, ನೋವು ಇಲ್ಲ. ಮನೇಲಿ ಯಾರಾದರೂ ಸತ್ತೋದ್ರೆ ನಾವು ಅಳ್ತೀವಿ, ಆದರೆ ಅಲ್ಲಿ ಸಾವೇ ಇಲ್ಲ, ಆದಮೇಲೆ ಅಳುನೇ ಇಲ್ಲ. ರೋಗ ಬಂದಾಗ ಡಾಕ್ಟ್ರ್ ಹೇಳ್ತಾರೆ ಇದಾಗೋದೇ ಇಲ್ಲ ವಾಸಿ ಮಾಡಲಿಕ್ಕೆ ಅಂತ, ಅಳು ಬರುತ್ತೆ. ಅಲ್ಲಿ ರೋಗನೇ ಇಲ್ಲ, ಅದರಿಂದ ಸಾವು ಇಲ್ಲ. ಕಾರಣ ಏನು? ಕಾರಣ ಅಲ್ಲಿ ಕರಪ್ಟೆಡ್ ಬಾಡಿ ಇಲ್ಲ, ನಾಶವಾಗಿ ಹೋಗುವಂತಹ ಒಂದು ನಶ್ವರವಾದ ಒಂದು ದೇಹ ಅಲ್ಲಿ ಇರೋದಿಲ್ಲ. ಅನಶ್ವರವಾದ ಒಂದು ನೂತನ ದೇಹವನ್ನು ದೇವರು ನಮಗೆ ಕೊಟ್ಟು ಆ ನೂತನ ಭೂಮಂಡಲದಲ್ಲಿ ನಮ್ಮನ್ನು ಇರಿಸ್ತಾರೆ ಪ್ರಭುವಿನೊಂದಿಗೆ ಯುಗ ಯುಗಾಂತರಕ್ಕೂ. ಆಗ ನಮಗೆ ಪರಮಾನಂದ ಇರುತ್ತೆ. ಇಲ್ಲಿ ಇಲ್ಲ, ಅಲ್ಲಿ ಇದೆ. ಆ ನಿರೀಕ್ಷೆಯಲ್ಲಿ ನಾವಿಲ್ಲಿ ಬದುಕಬೇಕು. ಆ ನಿರೀಕ್ಷೆಯಲ್ಲಿ ಪ್ರತಿ ದಿನ ಅದು ಯಾವಾಗ ಬರುತ್ತೋ ಅದು ಬೇಗ ಬರಲಪ್ಪ. ಅದಕ್ಕೆ ಈ ಪ್ರಕಟಣೆಯಲ್ಲಿ ಹೇಳೋದು, ಮಾರಾನಾಥ, ಕಮ್ ಲಾರ್ಡ್ ಜೀಸಸ್, ಬೇಗ ಬಂದ್ಬಿಡಿ, ಬೇಗ ಬಂದ್ಬಿಡಿ, ಬೇಗ ಬಂದ್ಬಿಡಿ ಯೇಸುವೆ. ಸ್ವರ್ಗದಲ್ಲಿರ್ತಕ್ಕಂಥ ಸಂತರೆಲ್ಲ ಪ್ರಾರ್ಥನೆ ಮಾಡೋದು ಒಂದೇ, ಇಲ್ಲಿರೋರಿಗೆಲ್ಲ ಮದುವೆ ಆಗಲಿ, ಮಕ್ಕಳಾಗಲಿ, ಮನೆ ಸಿಗಲಿ, ಕೆಲಸ ಸಿಗಲಿ, ಕಾಯಿಲೆ ವಾಸಿ ಆಗಲಿ ಅಂತಲ್ಲ. ಪ್ರಭುವೇ ನೀವು ಬೇಗ ಬಂದ್ಬಿಡಿ, ಬೇಗ ಬಂದ್ಬಿಡಿ, ನೀವು ಬೇಗ ಹೋಗಿ ತೀರ್ಪು ಕೊಡಿ, ಬೇಗ ಹೋಗಿ ತೀರ್ಪು ಕೊಡಿ, ಬೇಗ ಹೋಗಿ ತೀರ್ಪು ಕೊಡಿ. ನಾವು ಆ ನೂತನ ಆಕಾಶ ಮಂಡಲ, ನೂತನ ಭೂಮಂಡಲವನ್ನು ಎದುರು ನೋಡ್ತಾ ಇಲ್ಲಿದ್ದೀವಿ. ಅದು ಬರಬೇಕು. ಬರಬೇಕಂದ್ರೆ ತೀರ್ಪು ಆಗಬೇಕು. ಅದರಿಂದ ಬೇಗ ತೀರ್ಪು ಕೊಡಿ. ನಮ್ಮ ಮೇಲಿನ ಕೋಪಕ್ಕಲ್ಲ ತೀರ್ಪು ಕೊಡಿ ಅಂತ ಹೇಳ್ತಾ ಇರೋದು. ಅವ್ರಿಗೆ ಇದ್ರೊಳಗಡೆ ಬರಬೇಕೀಗ. ದೇ ಆರ್ ವೆಯ್ಟಿಂಗ್, ಕ್ಯೂನಲ್ಲಿದ್ದಾರೆ. ಅವ್ರಿಗಿನ್ನೂ ಅದು ಎಂಟ್ರಿ ಅಲ್ಲಿಗೆ ಬರಲಿಕ್ಕೆ ಆಗಿಲ್ಲ. ಯಾಕೆಂದರೆ ನಮ್ಮನ್ನು ಬಿಟ್ಟು ಅವ್ರಿಗೆ ಎಂಟ್ರಿ ಇಲ್ಲ. ನಮ್ಮನ್ನು ಬಿಡೋದಕ್ಕಿಂತ ಯೇಸು ಬರಬೇಕು ಈ ಭೂಮಿಗೆ, ತೀರ್ಪು ಕೊಡಬೇಕು. ಆದ್ದರಿಂದ ಇಲ್ಲಿದ್ದ ನಾವು ಸಭೆ ಪ್ರಾರ್ಥಿಸಬೇಕಾಗಿದ್ದು ಯೇಸುವೇ ಬೇಗ ಬನ್ನಿ ಅಂತ. ಅಲ್ಲಿದ್ದ ಸಭೆ ಪ್ರಾರ್ಥಿಸಿದೆ ಯೇಸುವೇ ಬೇಗ ಹೋಗಿ ಅಂತ. ಎಲ್ಲಿಗೆ ಹೋಗಿ? ಈ ಲೋಕಕ್ಕೆ ಬೇಗ ಹೋಗಿ ತೀರ್ಪು ಕೊಡಿ ಅಂತ ಅವರು ಪ್ರಾರ್ಥಿಸ್ತಾರೆ. ನಾವು ಪ್ರಾರ್ಥಿಸೋದು ಬೇಗ ಬನ್ನಿ, ಬೇಗ ಬನ್ನಿ, ಬೇಗ ಬನ್ನಿ, ನಮ್ಗೆ ಅಲ್ಲಿಗೆ ಬರಬೇಕು ಅಂತ. ಅದೇ ಸಂತರ ಅನ್ಯೋನ್ಯತೆ ಅಂದರೆ. ಇಲ್ಲಿರುವ ಸಂತರು ಅಲ್ಲಿರುವ ಸಂತರು ಅನ್ಯೋನ್ಯವಾಗಿದ್ದೀವಿ. ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸ್ತೀರಾ? ಸುಮ್ಮನೆ ಬಾಯಲ್ಲಿ ಹೇಳ್ತೀರ ಅಷ್ಟೇ. ಎಷ್ಟು ಒಳ್ಳೆ ಅನ್ಯೋನ್ಯತೆ ಅಲ್ವಾ?
ಸೊ ಫೇತ್ ಕನೆಕ್ಷನ್ ಇದು, ಫೇತ್ ಲೈನ್ ಇದು, ವಿಶ್ವಾಸದ ಒಂದು ಲೈನ್ನಿಂದ ಕನೆಕ್ಟೆಡ್ ಆಗಿರ್ತೀವಿ. ಇದು ಏನೋ ಒಂದು ಅಲ್ಲ, ಸಭೆಗೆ ಈ ವಿಶ್ವಾಸ ಇದೆ. ನಿಜವಾದ ಕ್ರೈಸ್ತ ಸಭೆಯಲ್ಲಿ ಈ ವಿಶ್ವಾಸ ಇದೆ. ಅದಕ್ಕೆ ನಾವು ಹೇಳೋದು ಸಂತರ ಅನ್ಯೋನ್ಯತೆಯನ್ನು ನಾವು ವಿಶ್ವಾಸಿಸ್ತೇವೆ. ನೋಡಿ ಎಷ್ಟು ಚೆನ್ನಾಗಿದೆ. ಒರೆಸುವನಾಥ ಅವರ ಕಂಬನಿಗಳನ್ನೆಲ್ಲ ಇರದಿನ್ನು ಸಾವು ನೋವು ಬೇರೆ ಏನೆಲ್ಲ ಇರೋದಿಲ್ಲ ಅಂತೆ. ಇರವು ಶೋಕ ದುಃಖಗಳು ಯಾವುವು, ಮರೆಯಾಗಿ ಹೋದವು ಹಿಂದಿನದವೆಲ್ಲವೂ. ನೋಡಿ ಎಷ್ಟು ಚೆನ್ನಾಗಿದೆ. ಡೆತ್ ವಿಲ್ ಬಿ ನೋ ಮೋರ್, ಮೌನಿಂಗ್ ಆ್ಯಂಡ್ ಕ್ರೈಯಿಂಗ್ ಆ್ಯಂಡ್ ಪೇನ್ ವಿಲ್ ಬಿ ನೋ ಮೋರ್, ಫಾರ್ ದ ಫಸ್ಟ್ ಥಿಂಗ್ಸ್ ಹ್ಯಾವ್ ಪಾಸ್ಡ್ ಅವೇ. ಐದನೇ ವಾಕ್ಯ. ಸಿಂಹಾಸನ ರೂಢನಾಗಿದ್ದವನು ಯಾರು? ಯೇಸು ಕ್ರಿಸ್ತರು. ಯೇಸು ಕ್ರಿಸ್ತರು ಏನು ಹೇಳ್ತಾರೆ? ಮುಗಿಸಿದ್ದಾಯಿತು. ಮುಗಿಸಿದ್ದಾಯಿತು ಅಂದರೆ ಏನು? ತೀರ್ಪಾಯಿತು. ಏನು ತೀರ್ಪು ಕೊಡಬೇಕೋ ಆ ತೀರ್ಪು ಕೊಟ್ಟಾಯಿತು. ಆಕಾರವು ಳಾಕಾರವು ನಾನೇ, ಆದಿಯು ಅಂತ್ಯವು ನಾನೇ. ಅದು 6ನೇ ವಾಕ್ಯ ಅಲ್ವಾ? ಈಗೋ ನಾನೆಲ್ಲವನ್ನು ಐ ವಿಲ್ ಮೇಕ್ ಎವ್ರಿಥಿಂಗ್ ನ್ಯೂ. ಎವ್ರಿಥಿಂಗ್ ನ್ಯೂ, ನಾಟ್ ಫ್ಯೂ ಥಿಂಗ್ಸ್. ಆರ್ ಯು ಎಕ್ಸ್ಪೆಕ್ಟಿಂಗ್ ದ್ಯಾಟ್ ನ್ಯೂ? ಆ ಒಂದು ನ್ಯೂ, ಹೊಸದನ್ನು ಎದುರು ನೋಡ್ತಾ ಬದುಕ್ತಾ ಇದ್ದೀರಾ, ಅಥವಾ ಹೊಸ ಮನೆ ಎದುರು ನೋಡ್ತಾ ಬದುಕ್ತಾ ಇದ್ದೀರಾ? ಹೊಸ ಜಾಬ್ ಎದುರು ನೋಡ್ತಾ ಬದುಕ್ತಾ ಇದ್ದೀರಾ? ನನ್ನ ಹೆಂಡತಿ ಯಾವಾಗಪ್ಪ ಹೊಸದಾಗ್ತಾಳೆ ಅಂತ ನೋಡ್ತಾ ಇದ್ದೀರಾ? ನೀನು ನೋಡ್ತಾ ಇದ್ರೆ ಅವಳು ಹಳಬಳಾಗ್ತಾ ಇರ್ತಾಳೆ, ಅಥವಾ ಅವನು ಹಳಬನಾಗ್ತಾ ಇರ್ತಾನೆ. ಇಲ್ಲಿ ಯಾವುದು ಹೊಸದಾಗಲ್ಲ. ಕೆಲವು ಟೈಮ್ ನೀವು ಅದು ಎಕ್ಸ್ಪೆಕ್ಟ್ ಮಾಡ್ತೀರಿ, ನನ್ನ ಹೆಂಡತಿ ಯಾವಾಗಪ್ಪ ಪೂರ್ತಿ ಚೇಂಜ್ ಆಗೋದು? ಚೇಂಜ್ ಆಗಲ್ಲ ಪೂರ್ತಿ. ನನ್ನ ಗಂಡ ಯಾವಾಗ ಪೂರ್ತಿ ಚೇಂಜ್ ಆಗ್ತಾನೆ ಅವತ್ತು ನಾನು ಬರ್ತೀನಿ. ನೀನು ಬರೋದಿಲ್ಲ, ಅವ್ನು ಚೇಂಜ್ ಆಗೋದೇ ಇಲ್ಲ. ಆದರೆ ನೂತನ ಆಕಾಶ ಮಂಡಲ, ನೂತನ ಭೂಮಂಡಲ, ಸ್ವರ್ಗದಿಂದ ಇಳಿದು ಬರುವ ಆ ದಿನದಲ್ಲಿ ಪ್ರಭು ಯೇಸು ಎಲ್ಲವನ್ನು ಹೊಸದಾಗಿಸ್ತಾರೆ. ಆವತ್ತು ನಿನ್ನ ಗಂಡ ಹೊಸದಾಗ್ತಾನೆ, ಆವತ್ತು ನಿನ್ನ ಹೆಂಡತಿ ಹೊಸದಾಗ್ತಾನೆ, ಆವತ್ತು ನಿನಗೆ ಹೊಸ ಮನೆ ಸಿಗುತ್ತೆ, ಆವತ್ತು ನಿನಗೆ ಹೊಸ ದೇಹ ಸಿಗುತ್ತೆ. ಯಾಕೆ ಅಂದರೆ ಇಲ್ಲಿ ಯಾಕೆ ಹೊಸದಾಗಲ್ಲ ಅಂದರೆ, ನಿನಗೆ ಹೇಗೆ ಒಂದು ಕರಪ್ಟೆಡ್ ಬಾಡಿ ಇದೆಯೋ ನಿನ್ನ ಗಂಡನಿಗೂ ಅದೇ ರೀತಿ ಒಂದು ಕರಪ್ಟೆಡ್ ಬಾಡಿ ಇರೋದು, ನಿನ್ನ ಮಕ್ಕಳಲ್ಲೂ ಇರೋದು ಅದೇ ಕರಪ್ಟೆಡ್ ಬಾಡಿ. ಇದನ್ನು ತೆಗಿಲಿಕ್ಕೆ ಈಗ ಆಗಲ್ಲ. ಆಪ್ರೇಷನ್ ಮಾಡೋಕ್ಕೆ ಇಲ್ಲಿ ಫೆಸಿಲಿಟಿ ಇಲ್ಲ ಈ ಪ್ರಪಂಚದಲ್ಲಿ. ಅದಕ್ಕೆ ಯೋಗ್ಯವಾದ ಒಂದು ಏನಿಲ್ಲ, ಹಾಸ್ಪಿಟಲ್ ಇಲ್ಲ. ಬಾಡಿಯಲ್ಲಿರ್ತಕ್ಕಂಥ ಕರಪ್ಷನ್ ತೆಗಿಲಿಕ್ಕೆ ಮೆಡಿಸಿನ್ಸ್ ಇಲ್ಲ, ಟ್ರೀಟ್ಮೆಂಟ್ ಇಲ್ಲ. ಅದನ್ನು ದೇವರೇ ತೆಗಿಬೇಕು, ಅದನ್ನು ದೇವರೇ ಮಾಡ್ತಾರೆ. ಆದ್ದರಿಂದಾನೇ ಈ ದೇಹದಲ್ಲಿ ನಾವು ಇರುವಾಗ ನಾವು ಆ ಒಂದು ನೂತನ ದೇಹ ನಾವು ಯಾವಾಗ ಧರಿಸ್ಕೊಳ್ತೀವೋ ಅಂತ ಎದುರು ನೋಡ್ತಾ ಬದುಕಲಿಕ್ಕೋಸ್ಕರ ನಮಗೆ ದೇವರು ಯಾರನ್ನ ಕೊಟ್ಟಿದ್ದಾರೆ? ಪವಿತ್ರಾತ್ಮರನ್ನ ಕೊಟ್ಟಿದ್ದಾರೆ. ಪವಿತ್ರಾತ್ಮರು ಇಲ್ಲದೆ ಇದ್ದರೆ ಜೀವನ ಹಾಳಾಗೋಗುತ್ತೆ. ಏನೂ ಇಲ್ಲ, ಪವಿತ್ರಾತ್ಮರು ಇಲ್ಲ ಅಂದರೆ ನೀವೊಂಥರ ಹೆಣನೇ. ಇಫ್ ದೆರ್ ಇಸ್ ನೋ ಹೋಲಿ ಸ್ಪಿರಿಟ್, ನೋ ಲೈಫ್ ಎಟ್ ಆಲ್, ನೋ ಹೋಪ್ ಎಟ್ ಆಲ್. ಯುವರ್ ಲೈಫ್ ಈಸ್ ಗಾನ್. Receiving Holy Spirit is very, very important. Very, very important. Very precious. ಪವಿತ್ರಾತ್ಮನ ಸ್ವೀಕಾರ ಮಾಡಿ ಆ ಪವಿತ್ರಾತ್ಮನ ಅನ್ಯೋನ್ಯತೆಯಲ್ಲಿ ಜೀವಿಸುವಂಥದ್ದು ತುಂಬ ಮುಖ್ಯವಾದಂಥ ವಿಷಯ. ಪ್ರೀತಿಯ ಸಹೋದರ ಸಹೋದರಿಯರೇ, ನಮಗೆ ಗ್ಯಾರಂಟಿ ಕೊಡ್ತಾ ಇರೋದೇ ಹೋಲಿ ಸ್ಪಿರಿಟ್. ಈ ವಚನಗಳನ್ನು ಇವತ್ತು ನಮಗೆ ಕೊಡ್ತಾ ಇರೋದು ಯಾರು? ಹೋಲಿ ಸ್ಪಿರಿಟ್. ಯಾಕೆ ಹೇಳಿ? ನಾವೆಲ್ಲೋ ಕಾನ್ಫಿಡೆನ್ಸ್ ಕಳ್ಕೊಳ್ತಾ ಇದ್ದೀವಿ, ವಿಶ್ವಾಸ ಕಳ್ಕೊಳ್ತಾ ಇದ್ದೀವಿ, ನಾವೆಲ್ಲೋ ಹಿಂದೆ ಹೋಗ್ತಾ ಇದ್ದೀವಿ, ಎಲ್ಲೋ ತುಂಬ ಡಿಸ್ಕರೇಜ್ ಆಗಿ ಹೋಗ್ತಾ ಇದ್ದೀವಿ.
ಡಿಸ್ಟರ್ಬ್ಡ್ ಆಗಿ ಹೋಗ್ತಾ ಇದ್ದೀವಿ. ಯಾಕೆ ಪ್ರಾರ್ಥನೆ ಎಷ್ಟು ಮಾಡ್ತಾ ಇದ್ರು ಮತ್ತೆ ಬಿದ್ದು ಹೋಗ್ತಾ ಇದ್ದೇನೆ, ಯಾಕೆ ನಿಂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಯಾಕೆ ಒಂದು ಜಾಯ್ಫುಲ್ ಲೈಫ್ ಲೀಡ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಯಾಕೆ ನನ್ನ ಕುಟುಂಬದಲ್ಲಿ ಸಂತೋಷ ಇಲ್ಲ, ನನ್ನ ಜೀವನ ಸಂಗಾತಿ ಯಾಕೆ ಬದಲಾವಣೆ ಆಗ್ತಾ ಇಲ್ಲ, ನನ್ನ ಮಕ್ಕಳು ಯಾಕೆ ಬದಲಾವಣೆ ಆಗ್ತಾ ಇಲ್ಲ, ನನ್ನ ಗಂಡ ಯಾಕೆ ಚೇಂಜ್ ಆಗ್ತಾ ಇಲ್ಲ, ಎಲ್ಲ ಪ್ರಪಂಚ ಇನ್ನು ವರ್ಸ್ಟಾಗಿ ಹೋಗ್ತಾ ಇದೆ, ಯಾವಾಗ ಇದೆಲ್ಲ ಸರಿಯಾಗುತ್ತೆ? ಸಭೆಗಳು ನೋಡಿದರೆ ಕಚ್ಚಾಡ್ತಾ ಇದ್ದಾರೆ, ಪ್ರೇಯರ್ ಗ್ರೂಪ್ ಅವ್ರು ನೋಡಿದರೆ ಕಚ್ಚಾಡ್ತಾ ಇದ್ದಾರೆ, ಕರಿಸ್ಮ್ಯಾಟಿಕ್ ಅವ್ರು ನೋಡಿದರೆ ಹುಚ್ಚರ ಥರ ಆಡ್ತಾ ಇದ್ದಾರೆ. ಯಾವಾಗ ಇದೆಲ್ಲ ಸರಿಯಾಗುತ್ತೆ? ಈ ಹುಚ್ಚಾಟ, ಈ ಹೊಡೆದಾಟ, ಈ ಕೂಗಾಟ ಇದೆಲ್ಲ ಯಾವಾಗ ಎಂಡ್ ಆಗುತ್ತೆ? ಇಲ್ಲಿ ನಾವಿಷ್ಟು ಪ್ರಾರ್ಥನೆ ಮಾಡಿದ್ರು ದೇವ್ರು ಯಾಕೆ ಕೇಳ್ತಾ ಇಲ್ಲ, ಇದೆಲ್ಲ ಸರಿ ಆಗುತ್ತೋ ಇಲ್ವೋ ಅಂತ ಡೌಟಿಗೆ ಮನುಷ್ಯ ಹೋಗ್ತಾ ಇದ್ದಾನೆ, ಅವಿಶ್ವಾಸಕ್ಕೆ ಹೋಗ್ತಾ ಇದ್ದಾನೆ. ಅದರಿಂದ ಅದು ಬೇಡ, ನಿನಗೆ ಅವಿಶ್ವಾಸನೂ ಬೇಡ, ಡೌಟು ಬೇಡ, ಕನ್ಫ್ಯೂಷನ್ನು ಬೇಡ ಅಂತಾನೆ ಈ ವಾಕ್ಯಗಳನ್ನ ದೇವರು ಇವತ್ತು ನಮಗೆ ಕೊಡ್ತಾ ಇದ್ದಾರೆ. ವರ್ಡ್ ಆಫ್ ಗಾಡ್ ವಿಲ್ ಸೆಟ್ ಅಸ್ ಫ್ರೀ. ದೇವರ ವಾಕ್ಯ ಸತ್ಯವಾಗಿದೆ. ದಿಸ್ ಟ್ರೂತ್ ವಿಲ್ ಸೆಟ್ ಅಸ್ ಫ್ರೀ. ಈ ಸತ್ಯದ ಅರಿವು ನಮಗೆ ಸ್ವಾತಂತ್ರ್ಯ ಕೊಡ್ತದೆ. ಇಲ್ಲದೇ ಇದ್ರೆ ಏನಾಗುತ್ತೆ ಗೊತ್ತಾ? ಈ ಸತ್ಯದ ಅರಿವಿಲ್ಲದೆ ಇದ್ದರೆ ಗಂಡ ಹೆಂಡತಿಗೋಸ್ಕರ, ಹೆಂಡತಿ ಗಂಡಂಗೋಸ್ಕರ, ತಂದೆ ತಾಯಿ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡ್ತೀರಿ. ನೀವು ಮಾಡಿ 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 ಅವರು ನಿಮ್ಮ ಎಕ್ಸ್ಪೆಕ್ಟೇಷನ್ ಪ್ರಕಾರ ಚೇಂಜಸ್ ಆಗದೇ ಇದ್ದಾಗ ನೀವೇನು ಮಾಡ್ತೀರಿ? ಕೊನೆಯಲ್ಲಿ ಪ್ರಾರ್ಥನೆನೇ ಬಿಟ್ಬಿಡ್ತೀರಿ, ವಿಶ್ವಾಸ ಕಳ್ಕೊಳ್ತೀರಿ. ಅದರಿಂದ ವಿಶ್ವಾಸ ಕಳ್ಕೊಬೇಡಿ, ಪ್ರಾರ್ಥನೆ ನಿಲ್ಲಿಸಬೇಡಿ. ನಿಮ್ಮ ಪ್ರಾರ್ಥನೆಗೆ ಪ್ರತಿಫಲ ಅಲ್ಲದೆ ಇದ್ದರೂ ಆ ನೂತನ ಒಂದು ಆಕಾಶ ಮಂಡಲ ಭೂಮಂಡಲದಲ್ಲಿ ದೇವರು ಕೊಟ್ಟೇ ಕೊಡ್ತಾರೆ. ಇಲ್ಲಿ ನಮ್ಮ ಜೀವನ ಕ್ಷಣಿಕ ಮಾತ್ರ, ಶಾಶ್ವತವಲ್ಲ. ಯಾಕೊಬ್ರು ಹೇಳ್ತಾರಲ್ವಾ, ಯಾವ ರೀತಿ? ಹೊಗೆ ಈಗ ಕಾಣಿಸಿಕೊಂಡು ಆಮೇಲೆ ಕಾಣದೆ ಹೋಗುವ ಹೊಗೆಯಂತೆ ನನ್ನ ಜೀವನ, ನಿನ್ನ ಜೀವನ, ನಮ್ಮ ಕುಟುಂಬದಲ್ಲಿರ್ತಕ್ಕಂಥ ಎಲ್ಲರ ಜೀವನ, ಈ ಪ್ರಪಂಚದ ಒಂದು ಪ್ರತಿಯೊಬ್ಬ ಮನುಷ್ಯನ ಜೀವನನೂ ಈ ಹೊಗೆ ಥರ ಈಗ ಕಾಣಿಸ್ಕೊಳ್ಳುತ್ತೆ, ಆಮೇಲೆ ಇಲ್ಲ. ಆದ್ದರಿಂದ ಈ ಹೊಗೆ ಥರ ಇರ್ತಕ್ಕಂಥ ಜೀವನದ ಬಗ್ಗೆ ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ. ಹೊಗೆನೇ ಇಲ್ದಿರೋ ಒಂದು ಜಾಗದಲ್ಲಿ ದೇವರನ್ನ ಸೆಟಲ್ ಮಾಡ್ತಾರೆ. ಅಲ್ಲಿ ಹೊಗೆನೇ ಇಲ್ಲ, ಅಲ್ಲಿ ಶಾಶ್ವತವಾದ ಜೀವನ, ಇಟರ್ನಲ್ ಲೈಫ್. ಈ ಭೂಮಿ ಮೇಲೆ ನೀವು ಹೇಗಿದ್ದೀರೋ ಹಾಗೇ ಒಂದು ನೂತನ ದೇಹ ನಮಗೆ ಕೊಟ್ಟು ನೂತನ ಭೂಮಂಡಲದಲ್ಲಿ, ನೂತನ ಆಕಾಶ ಮಂಡಲದಲ್ಲಿ ದೇವರು ನಮ್ಮನ್ನ ಇರಿಸ್ತಾರೆ. ಅಲ್ಲಿ ಇಲ್ಲಿ ಕಾಣುವ ಮನುಷ್ಯ ದೇವರು ಸೃಷ್ಟಿ ಮಾಡಿರುವ ಈ ಸ್ಟಾರ್ಗಳಿರೋದಿಲ್ಲ, ಅಲ್ಲಿ ಒಬ್ಬರೇ ಸ್ಟಾರ್ ಇರ್ತಾರೆ. ಜೀಸಸ್ ಕ್ರೈಸ್ಟ್ ಇಸ್ ದ ಸೂಪರ್ ಸ್ಟಾರ್. ಅಲ್ಲಿ ಬೇರೆ ಸ್ಟಾರ್ಸ್ಗಳು ಬೇಕಾಗಿಲ್ಲ. ಯಾಕೆಂದರೆ ನಿಜವಾದ ಜಗಜ್ಯೋತಿ ಇದ್ದಾರಲ್ಲ, ಅಲ್ಲಿ ನಮಗೆ ರಿವೀಲ್ ಆಗ್ತಾರೆ. ಇಲ್ಲಿ ಯೇಸು ಹೇಳಿದರು ನಾನೇ ಜಗಜ್ಯೋತಿ ಅಂತ. ಅವರೇ ಹೇಳ್ತಾರೆ ಕತ್ತಲೆ ಆವರಿಸ್ತಾ ಇದೆ ನಿಮ್ಮನ್ನು ಅಂತ ಅಲ್ವಾ? ಕತ್ತಲೆ ಇದೆ ಅಂತ ಹೇಳ್ತಾರೆ, ಕತ್ತಲೆ ಆಯಿತು ಅಂತ ಹೇಳ್ತಾರೆ, ನಾನೇ ಜಗಜ್ಯೋತಿ ಅಂತ ಹೇಳ್ತಾರೆ. ಆ ನಿಜವಾದ ಜಗಜ್ಯೋತಿ ಯೇಸು ಅನ್ನೋದು ನಿಮಗೆ ಅರ್ಥ ಆಗೋದು ಯಾವಾಗ ಅಂದರೆ, ಆ ನೂತನ ಭೂಮಂಡಲದಲ್ಲಿ ರಾಜಾದಿರಾಜನಾದ ಪ್ರಭು ಯೇಸು ಪ್ರತ್ಯಕ್ಷನಾಗಿ ನಿಲ್ಲುವಾಗ ನಿಮ್ಗೆ ಅರ್ಥ ಆಗುತ್ತೆ, ಹೀ ಈಸ್ ದ ಲೈಟ್ ಆಫ್ ದ ಯೂನಿವರ್ಸ್. ಎಲ್ಲೂ ಕತ್ತಲೆ ಇಲ್ಲ, ನಿಮಗೆ ಕಾಣೋದು ಒಂದೇ, ಯೇಸುವಿನ ಆ ತೇಜಸ್ಸು, ದೇವರ ಆ ತೇಜಸ್ಸು. ಆ ತೇಜಸ್ಸಿನಲ್ಲಿ ನಾವು ಒಂದಾಗಿರುವಾಗ ನಮಗೆ ದುಃಖ ಅನ್ನೋದು ಬರೋದಿಲ್ಲ. ಅಲ್ಲಿ ನೋ ಫೀಲಿಂಗ್ ಎಲ್ಲ ಇಲ್ಲಿ ಆಯಿತಾ? ಎಲ್ಲಿವರೆಗೆ ಕರಪ್ಷನ್ ಇರೋದ್ರಿಂದನೇ ಫೀಲಿಂಗ್ಸ್ ಬರ್ತಾ ಇರೋದು. ನನಗೆ ತುಂಬ ಫೀಲ್ ಆಯಿತು ಅವ್ರು ಹೇಳಿದ್ದು. ನಿನಗೆ ಯಾಕೆ ತುಂಬ ಫೀಲ್ ಆಯಿತು ಅಂದರೆ, ನೀನು ಒಳಗಡೆ ಕರಪ್ಷನ್ ಇದೆ. ಇದಕ್ಕೇನು ಮಾಡಬೇಕು? ಏನು ಮಾಡೋಕ್ಕೂ ಆಗಲ್ಲ. ನೀನು ಈ ಪವಿತ್ರಾತ್ಮರ ಜೊತೆಯಲ್ಲಿ ಹೆಚ್ಚು ಫೆಲೋಶಿಪ್ ಇಟ್ಕೊಂಡು ಮುಂದಿನದವುಗಳನ್ನ ಲಕ್ಷ್ಯವಾಗಿ ಇಟ್ಕೊಂಡು ಬದುಕು. ಅದೊಂದೇ ದಾರಿ. ಮೇಲಿನವುಗಳನ್ನ ನೋಡ್ತಾ ಬದುಕು. ನೀನು ಇಲ್ಲ ಅಂದರೆ ಇವ್ರನ್ನ ನೋಡಿದರೆ ಫೀಲಿಂಗ್ ಜಾಸ್ತಿ ಆಗುತ್ತೆ. ನನಗೆ ಅವ್ರು ನೋಡಿದಾಗೆಲ್ಲ ಏನೋ ಒಂಥರ ಫೀಲಿಂಗ್ ಬರುತ್ತೆ. ಅವಳನ್ನ ನೋಡಿದಾಗ ಒಂಥರ ಫೀಲಿಂಗು, ಅವನ್ನ ನೋಡಿದಾಗ ಒಂಥರ ಫೀಲಿಂಗು, ಅದನ್ನು ನೋಡಿದಾಗ ಒಂಥರ ಫೀಲಿಂಗ್, ಇದನ್ನು ನೋಡಿದಾಗ ಒಂಥರ ಫೀಲಿಂಗ್ ಅಲ್ವಾ? ಬರುತ್ತಾ? ನಿಮಗೆಲ್ಲ ಫೀಲಿಂಗ್ ಬರಲ್ಲ. ಯಾಕಂದರೆ ನೀವು ಮೇಲಿನವುಗಳನ್ನ ಮಾತ್ರ ನೋಡ್ತಾ ಇದ್ದೀರಿ, ಸ್ವರ್ಗೀಯವಾದವುಗಳನ್ನ. ನಿಮಗೆ ಫೀಲಿಂಗ್ ಬರಲ್ಲ. ಸಪೋಸ್ ಏನಾದರೂ ಬಂದರೆ ರಾತ್ರಿ ಹೊತ್ತು ಕನಸಲ್ಲಿ ಏನಾದರೂ ಫೀಲಿಂಗ್ ಬಂದರೆ ನೆನೆಸ್ಕೊಳ್ಳಿ ಅಷ್ಟೇ. ಈ ವಾಕ್ಯ ನೆನೆಸ್ಕೊಳ್ಳಿ. ಮೇಲಿನವುಗಳನ್ನು ನೋಡಬೇಕು, ಸ್ವರ್ಗೀಯವಾದವುಗಳನ್ನ ನೋಡಬೇಕು. ಮೇಲಿನಿಂದ ಬರುವ ಹೊಸ ಆಕಾಶ ಮಂಡಲ, ಹೊಸ ಭೂಮಂಡಲ, ಮತ್ತು ಅಲ್ಲಿ ಪ್ರಭು ಯೇಸು ಕ್ರಿಸ್ತನು ಅಲ್ಲಿ ದಿವ್ಯ ಜ್ಯೋತಿ ಆಗಿರ್ತಾರೆ. ನಿತ್ಯಕ್ಕೂ ಜೀವಿಸುವ ಒಂದು ಉದಯ ಕಾಲದ ಉಜ್ವಲ ನಕ್ಷತ್ರವಾಗಿ ಅಲ್ಲಿರ್ತಾರೆ. ಅದನ್ನೇ ನೆನೆಸ್ಕೊಳ್ಳಿ, ಆಗ ಈ ಫೀಲಿಂಗ್ ಎಲ್ಲ ಹೋಗುತ್ತೆ. ಅಂದರೆ ಪಾಲಿಶ್ ಹೊಡೆದೇನು ಪ್ರಯೋಜನ ಇಲ್ಲ. ಫೀಲಿಂಗ್ ಮಾಡ್ಕೋಬೇಡಿ, ನಾವು ಮಾತಾಡ್ತೀವಿ, ಸರಿ ಮಾಡ್ತೀವಿ. ಡೋಂಟ್ ಫೀಲ್ ಬ್ಯಾಡ್, ಓಕೆ? ಡೋಂಟ್ ಫೀಲ್ ಸ್ಯಾಡ್, ಓಕೆ? ಡೋಂಟ್ ಫೀಲ್ ಆ್ಯಂಗ್ರಿ, ಓಕೆ? ಡೋಂಟ್ ಫೀಲ್ ಲಸ್ಟ್, ಓಕೆ?
ಇದೆಲ್ಲ ಹೇಳೋದ್ರಿಂದ ಫೀಲಿಂಗ್ ಎಲ್ಲ ಚೇಂಜ್ ಮಾಡೋಕ್ಕಾಗಲ್ಲ. ನಾಟಕ ಮಾಡ್ಬೋದು ಅವರು, ನಂದೀಗ ಏನು ಫೀಲಿಂಗ್ ಇಲ್ಲ, ಎಲ್ಲ ಫ್ರೀ ಆದೆ ಅಂತ. ಮನೆಯಲ್ಲಿ ಗಂಡ ಹೆಂಡತಿ ಗಲಾಟೆ ಮಾಡ್ಕೊಂಡಾಗ ಹೇಳ್ತಾರಲ್ಲ, ನನಗೀಗ ಫ್ರೀ ಆಯಿತು, ಏನು ಫೀಲಿಂಗ್ ಇಲ್ಲ ಅಂತ. ಹಾಂ, ಫಾರ್ ಫ್ಯೂ ಸೆಕೆಂಡ್ಸ್ ಅಷ್ಟೇ. ಇವರಿಬ್ಬರು ಆ ಕಡೆ ಈ ಕಡೆ ತಿರುಗಿದ ಮೇಲೆ ಸೇಮ್ ಫೀಲಿಂಗ್ ಮತ್ತೆ ಬರುತ್ತೆ. ಆಮೇಲೆ ಅದೇ ದೊಡ್ಡ ಟೆನ್ಷನ್ ಆಗಿ, ಡಿಪ್ರೆಷನ್ ಆಗಿ ಒದ್ದಾಟ ಆಗುತ್ತೆ. ಏನು ಫೀಲಿಂಗ್ ಹೋಗ್ತಾನೆ ಇಲ್ಲ ಅಂತ. ಹೋಗಲ್ಲ. ನಿನ್ನ ಡೈರೆಕ್ಷನ್ ಚೇಂಜ್ ಮಾಡಬೇಕು, ನಿನ್ನ ಫೋಕಸ್ ಚೇಂಜ್ ಮಾಡಬೇಕು. ಇಲ್ಲ ಅಂದರೆ ಸೇಮ್ ಫೀಲಿಂಗ್ ಕಂಟಿನ್ಯೂಸ್ ರಿಪೀಟ್ ಆಗ್ತಾ ಇರುತ್ತೆ ಸಾಯೋ ತನಕ. ನೀನು ಎಷ್ಟು ಪ್ರೇಯರಲ್ಲಿದ್ದರೂ ಅಷ್ಟೇ, ನೀನು ಎಷ್ಟು ಬೈಬಲ್ ಓದಿದ್ರು ಅಷ್ಟೇ, ನೀನು ಎಷ್ಟು ದೊಡ್ಡ ಪ್ರಸಂಗ ಮಾಡಿದರೂ ಅಷ್ಟೇ, ನಿನಗೆಷ್ಟು ವರ್ಡ್ ಆಫ್ ಗಾಡ್ ಕೊಟೇಶನ್ಸ್ ಗೊತ್ತಿದ್ದರೂ ಅಷ್ಟೇ, ನೀನು ಎಷ್ಟು ವರ್ಷದಿಂದ ಜೀಸಸ್ ದಿ ಲಿವಿಂಗ್ ವರ್ಡ್ ಮಿನಿಸ್ಟ್ರಿಯಲ್ಲಿದ್ದರೂ ಅಷ್ಟೇ, ಯಾವ ಸಭೆಯಲ್ಲಿದ್ದರೂ ಅಷ್ಟೇ, ಯಾರೇ ಆದರೂ ಅಷ್ಟೇ. ಅನ್ಲೆಸ್ ಆ್ಯಂಡ್ ಅಂಟಿಲ್ ಯು ಚೇಂಜ್ ಯುವರ್ ಫೋಕಸ್ ಟುವರ್ಡ್ಸ್ ಹೆವೆನ್, ಟುವರ್ಡ್ಸ್ ಥಿಂಗ್ಸ್ ಅಬೌವ್, you will remain in same old lustful dirty feelings. ಅದಕ್ಕೆ ಹೇಳೋದು, ಫಿಕ್ಸ್ ಯುವರ್ ಐಸ್ ಆನ್ ಜೀಸಸ್. ಬರಲಿರುವ ಪ್ರಭು ಯೇಸುವನ್ನು ಎದುರು ನೋಡ್ತಾ ಇರಿ. ಅದ್ಭುತ ಸ್ವರೂಪಿ ಯೇಸುನಲ್ಲ, ಜಾದೂ ಮಾಡುವ ಡೂಪ್ಲಿಕೇಟ್ ಜೀಸಸ್ ಸುಮಾರಿದ್ದಾರೆ ಅಲ್ಲಿ ಇಲ್ಲಿ ಅಲ್ಲ, ಅವ್ರನ್ನೆಲ್ಲ ಎದುರು ನೋಡಬೇಕಾಗಿರೋದು. ಈ ಲೋಕಕ್ಕೆ ನ್ಯಾಯವಾದ ತೀರ್ಪನ್ನು ಕೊಡಲು, ರೈಚಿಯಸ್ ಜಡ್ಜ್ಮೆಂಟ್ ನೀಡಲು ಬರುವಂತಹ ರೈಚಿಯಸ್ ಜಡ್ಜ್ ಆದ ನಿಜವಾದ ದೇವರಾದ ಪ್ರಭು ಯೇಸು ಕ್ರಿಸ್ತನನ್ನು ವಿಶ್ವಾಸದಿಂದ ನಿರೀಕ್ಷಿಸ್ತಾ ಬದುಕಿ. ಆಗ ಖಂಡಿತವಾಗಲೂ ನಾವು ಆನಂದವಾಗಿ ಬದುಕಲಿಕ್ಕೆ ಸಾಧ್ಯ ಇದೆ. ಓಕೆ, ಎಲ್ಲವನ್ನ ಯೇಸು ಸ್ವಾಮಿ ಏನು ಮಾಡ್ತಾರೆ? ಹೊಸದಾಗಿ. ಐ ವಿಲ್ ಮೇಕ್ ಎವ್ರಿಥಿಂಗ್ ನ್ಯೂ, ಎವ್ರಿಥಿಂಗ್ ನ್ಯೂ. ಈ ಒಂದು ಕಾನ್ಫಿಡೆನ್ಸ್ ನಮ್ಮ ಒಳಗಡೆ ಇರಲಿ. ಒನ್ ಡೇ ಮೈ ಲಾರ್ಡ್ ವಿಲ್ ಕಮ್ ಆ್ಯಂಡ್ ಹಿ ವಿಲ್ ಮೇಕ್ ಎವ್ರಿಥಿಂಗ್ ನ್ಯೂ. ಒನ್ ಡೇ ಜೀಸಸ್ ವಿಲ್ ಕಮ್ ಆ್ಯಂಡ್ ಹಿ ವಿಲ್ ಮೇಕ್ ಎವ್ರಿಥಿಂಗ್ ನ್ಯೂ. ಪರವಾಗಿಲ್ಲ, ಈಗ ಹಳೆದನ್ನು ಅಡ್ಜಸ್ಟ್ ಮಾಡ್ಕೊಂಡು ಬದುಕ್ತೀನಿ. ನೀವು ಮಾಡ್ಲಿಕ್ಕೆ ಹೋದರೆ ಹಾಳಾಗಿ ಹೋಗುತ್ತೆ. ಬಿಕಾಸ್ ದೇರ್ ಇಸ್ ಓನ್ಲಿ ಒನ್ ಕ್ರಿಯೇಟರ್. ಒಬ್ಬರೇ ಸೃಷ್ಟಿಕರ್ತ ಇರೋದು, ಒಬ್ಬರಿಂದ ಮಾತ್ರನೇ ಸೃಷ್ಟಿಸ್ಲಿಕ್ಕಾಗೋದು. ಆ್ಯಂಡ್ ಹಿಸ್ ನೇಮ್ ಇಸ್ ಜೀಸಸ್ ಕ್ರೈಸ್ಟ್, ಯೇಸು ಕ್ರಿಸ್ತರು. ಅಲ್ಲದೆ ಅವನು, ಇದನ್ನು ನೀನು ಬರೆ, ಈ ಮಾತುಗಳು ದೀಸ್ ವರ್ಡ್ಸ್ ಆರ್ ಟ್ರಸ್ಟ್ ವರ್ದಿ, ನಂಬಲು ಯೋಗ್ಯವಾದವುಗಳು. ವಿಶ್ವಾಸ ಅರ್ಹವಾದದ್ದು ಅಂದರೆ ನಂಬಲು ಯೋಗ್ಯವಾದ ಮಾತುಗಳಿದು. ನೀನು ನಂಬೋದು ಅಂತ ಅಂದರೆ ಎಂದಿಗೂ ನಂಬಬಹುದು, ಯಾವಾಗಲೂ ನಂಬೋದು, ಯಾವಾಗ ಬೇಕಾದರೂ ನಂಬೋದು. ದೆರ್ ಈಸ್ ನೋ ಡೌಟ್, ದೆರ್ ಈಸ್ ನೋ ಕನ್ಫ್ಯೂಷನ್. ಯು ಕ್ಯಾನ್ ಟ್ರಸ್ಟ್ ದೀಸ್ ವರ್ಡ್ಸ್ ಆಫ್ ದ ಲಾರ್ಡ್ ಆಲ್ವೇಸ್. ಇದನ್ನು ನಾವು ಯಾವಾಗಲೂ ಕೂಡ ನಂಬಬಹುದು. ಇದನ್ನು ನೀನು ಬರೆ, ಇವತ್ತು ನೀವು ಬರಿಬೇಕು. ಇದನ್ನು ಎಲ್ಲಿ ಬರಿಬೇಕು? ನಿಮ್ಮ ಹೃದಯದಲ್ಲಿ ನೀವಿದನ್ನು ಭದ್ರವಾಗಿ ಬರೆದಿಟ್ಕೊಳ್ಳಿ. ಏನನ್ನು ಬರೆದಿಟ್ಕೊಳ್ತೀರಿ? ಒನ್ ಡೇ ಮೈ ಲಾರ್ಡ್ ಜೀಸಸ್ ಈಸ್ ಗೋಯಿಂಗ್ ಟು ಕಮ್ ಆ್ಯಂಡ್ ಹಿ ವಿಲ್ ಮೇಕ್ ಎವ್ರಿಥಿಂಗ್ ನ್ಯೂ. ಟಿಲ್ ದೆನ್ ಐ ವಿಲ್ ವೆಯ್ಟ್. ಐ ವಿಲ್ ವೆಯ್ಟ್ ವಿತ್ ಎಕ್ಸ್ಪೆಕ್ಟೇಷನ್, ವಿತ್ ಹೋಪ್. ಇದನ್ನು ನಿಮ್ಮ ಹೃದಯದಲ್ಲಿ ಬರ್ಕೊಳ್ಳಿ, ಆಯಿತಾ? ಹಾಂ, ಅದರಿಂದ ಹೊಸದು ಯಾವುದು ಹುಡುಕಿ ಸಿಕ್ಕಿಲ್ಲ ಅಂತ ಬೇಜಾರಾಗಬೇಡಿ. ಹಿ ವಿಲ್ ಮೇಕ್ ಎವ್ರಿಥಿಂಗ್ ನ್ಯೂ. ದಟ್ ಡೇ, ಯಾವ ದಿವಸ? ಆ ದಿನ. ಆ ದಿನ ಯಾರಿಗೆ ಗೊತ್ತು? ಅವ್ರಿಗೆ ಮಾತ್ರ ಗೊತ್ತು. ಆದ್ದರಿಂದ ನಿಮ್ಮ ಪ್ರಾರ್ಥನೆ ಏನಾಗಿರಬೇಕು? ಮಾರಾನಾಥ. ನಮ್ಮ ಪ್ರಾರ್ಥನೆ ಏನಾಗಿರಬೇಕು? ಕಮ್ ಲಾರ್ಡ್, ಕಮ್ ಲಾರ್ಡ್ ಜೀಸಸ್, ಕಮ್ ಲಾರ್ಡ್. ಬೇಗ ಬಾ, ಬೇಗ ಬನ್ನಿ ಪ್ರಭುವೇ. ಇಲ್ಲಿ ಇದೆಯಲ್ವಾ ಪ್ರಕಟಣೆಯಲ್ಲಿ? ಎಲ್ಲೋ ಒಂದು ಕಡೆ ಇದೆಯಲ್ವಾ? ಹಾಂ, ಅಲ್ಲ ಇದರಲ್ಲೇ ಇದೆಯಲ್ಲ, ಇದರಲ್ಲಿ ಬೇಗ ಬನ್ನಿ, ಬೇಗ ಬನ್ನಿ ಪ್ರಭುವೇ, ಬೇಗ ಬನ್ನಿ ಅಂತ ವಾಕ್ಯ ಇದೆ. ಹಾಂ, ದೇವರಾತ್ಮ ಹಾಗೂ ಮಧುವಣಗಿತ್ತಿ ಬಾ ಎಂದು ಆಹ್ವಾನಿಸುತ್ತಾರೆ. ದೇವರ ಆತ್ಮ ಮತ್ತು ಮಧುವಣಗಿತ್ತಿ. ನೋಡಿ,
ದೇವರ ಆತ್ಮ ಎಲ್ಲಿದ್ದಾರೆ ಈಗ? ನಮ್ಮೊಳಗಡೆ ಇದ್ದಾರೆ. ಮದುವೆನಿಗಿತ್ತಿ ಯಾರು? ಸಭೆ. ಚರ್ಚ್ ಆ್ಯಂಡ್ ಹೋಲಿ ಸ್ಪಿರಿಟ್ ಟುಗೆದರ್ ಪ್ರೇಯಿಂಗ್ ಟು ಗಾಡ್ ದ ಫಾದರ್, ಟುಗೆದರ್ ಕಾಲಿಂಗ್ ಜೀಸಸ್, ಬನ್ನಿ ಬನ್ನಿ, ಬೇಗ ಬನ್ನಿ, ಬೇಗ ಬನ್ನಿ, ಬೇಗ ಬನ್ನಿ ಅಂತ. ನೋಡಿ, ಪವಿತ್ರಾತ್ಮ ಎಷ್ಟು ಆಸೆ ಪಡ್ತಾರೆ ಯೇಸು ಬೇಗ ಬರಬೇಕು ಅಂತ. ದ್ಯಾಟ್ ಈಸ್ ದ ಗ್ರೋನಿಂಗ್ ಆಫ್ ದ ಸ್ಪಿರಿಟ್ ಇನ್ ಎವ್ರಿ ಬಿಲೀವರ್. ಪವಿತ್ರಾತ್ಮರು ನಮ್ಮೊಳಗಡೆ ಏನು ಪ್ರಸವ ವೇದನೆ ಪಡ್ತಾ ಇದ್ದಾರೆ. ಏನಂತ ಪ್ರಸವ ವೇದನೆ ಪಡ್ತಾರೆ? ಏನಂತ ಅವರು ಪ್ರಾರ್ಥಿಸ್ತಾರೆ? ಅವರ ನರಳಾಟ ಏನು? ವಾಟ್ ಈಸ್ ದ ಗ್ರೋನಿಂಗ್ ಆಫ್ ದ ಸ್ಪಿರಿಟ್ ಇನ್ ಯು? ಜೀಸಸ್ ಕಮ್, ಜೀಸಸ್ ಕಮ್, ಬೇಗ ಬಾ, ಬೇಗ ಬಾ, ಬೇಗ ಬಾ, ನಾನು ಹೆಂಗೋ ಇವನ್ನ ಕಾಪಾಡಿ ಹಿಡಿದು ಇಟ್ಕೊಂಡಿದ್ದೀನಿ, ಬೇಗ ಬಾ, ಬೇಗ ಬಾ. ಈ ಕರಪ್ಟೆಡ್ ಬಾಡಿ ಒಳಗಡೆ ನಾನೂ ಒದ್ದಾಡ್ತಾ ಇದ್ದೀನಿ, ಇವನೂ ಒದ್ದಾಡ್ತಾ ಇದ್ದೀನಿ, ನಾವಿಬ್ಬರೂ ಒದ್ದಾಡ್ತಾ ಇದ್ದೀವಿ, ಬೇಗ ಬಾ, ಬೇಗ ಬಾ, ಬೇಗ ಬಾ. ಸಿ ದ ಗ್ರೋನಿಂಗ್ ಆಫ್ ದ ಸ್ಪಿರಿಟ್. ನಿಮ್ಮೊಳಗಡೆ ಗ್ರೋನಿಂಗ್ ಇದೆಯಾ? ಇದೆಯಾ? ಇದೆ ಅಂದರೆ ಸುಳ್ಳು ಹೇಳ್ದಂಗಾಗತ್ತೇನಲ್ವಾ? ಸೊ ನಿಮ್ಮೊಳಗಡೆ ಆ ಗ್ರೋನಿಂಗ್ ಬರಬೇಕಾದ್ರೆ ಫಸ್ಟ್ ನಿಮ್ಮೊಳಗಡೆ ಹೋಲಿ ಸ್ಪಿರಿಟ್ ಬರಬೇಕು. ನಿಜವಾದ ಹೋಲಿ ಸ್ಪಿರಿಟ್ ಬರಬೇಕು. ಈ ಡಮ್ಮಿ ಸ್ಪಿರಿಟ್ ಎಲ್ಲರಲ್ಲೂ ಇದೆ, ಹೋಲಿ ಸ್ಪಿರಿಟ್ ಥರ ಇರೋ ಒಂದು ಸ್ಪಿರಿಟ್ ಎಲ್ಲರಲ್ಲೂ ಇದೆ. ಅರ್ಥ ಆಗ್ತಿದೆಯಾ? ಸೊ ನಿಜವಾದ ಪರಿಶುದ್ಧಾತ್ಮರು ನಮ್ಮೊಳಗಡೆ ಬಂದರೆ ಪವಿತ್ರಾತ್ಮರು ಏನು ಮಾಡ್ತಾರೆ ಗೊತ್ತಾ? ದೇವರ ಇಚ್ಛೆ ಪ್ರಕಾರ ಆತ್ಮಧ್ವನಿಯಿಂದ ಪ್ರಾರ್ಥನೆ ಶುರು ಮಾಡ್ತಾರೆ. ಈ ಗ್ರೋನಿಂಗ್ ಆಫ್ ದ ಸ್ಪಿರಿಟ್ ನಿಮ್ಮ ಒಳಗಡೆ ಪ್ರಾರಂಭ ಆದಮೇಲೆ ನಿಮಗೆ ಮತ್ತೆ ಕುತ್ಕೊಳ್ಳೋಕ್ಕಾಗಲ್ಲ, ನಿಮಗೆ ಮತ್ತೆ ನಿಮ್ಮ ವಿಷಯದ ಬಗ್ಗೆ ಚಿಂತೆ ಮಾಡೋಕ್ಕಾಗಲ್ಲ. ಚಿಂತೆ ಮಾಡಿದರೂ ಕೂಡ ಸ್ವಲ್ಪ ಸಮಯ ಅಷ್ಟೇ, ಇಮ್ಮಿಡಿಯೇಟ್ ಆಗಿ ಮತ್ತೆ ಚಿಂತೆ ಬೇರೆ ಕಡೆ ಹೋಗುತ್ತೆ. ಯೇಸುವಿಗಾಗಿ ಬದುಕಬೇಕು, ಯೇಸುವಿಗಾಗಿ ಬದುಕಬೇಕು, ಶುಭ ಸಂದೇಶಕ್ಕಾಗಿ ಬದುಕಬೇಕು, ಇನ್ನೂ ಹೆಚ್ಚಾಗಿ ವಾಕ್ಯ ಓದಬೇಕು, ಇನ್ನೂ ಪ್ರಾರ್ಥನೆ ಮಾಡಬೇಕು, ಇನ್ನೂ ಸ್ವಲ್ಪ ಫಾಸ್ಟಿಂಗ್ ಮಾಡಿ ಪವರ್ ತಗೋಬೇಕು. ಪವರ್ ತಗೋಬೇಕು ಅಂದರೆ ಈ ಕರಪ್ಷನ್ನಿಂದ ನಾನು ಹೊರಗಡೆ ಬರಬೇಕು. ಅರ್ಥ ಆಗ್ತಿದೆಯಾ? ಇದು ನಮ್ಮ ಒಳಗಡೆ ಆಗ್ತಾ ಇದ್ದರೆ ನಾವು ಭಾಗ್ಯವಂತರು ಪ್ರೀತಿಯ ಸಹೋದರ ಸಹೋದರಿಯರೇ. ಇದು ನಮ್ಮ ಒಬ್ಬೊಬ್ಬರ ಒಳಗಡೆನೂ ಆಗಬೇಕು. ಇದನ್ನು ಎದುರು ನೋಡ್ತಾ ನಾವು ಬದುಕಬೇಕು. ಯಾವುದನ್ನು? ಫಿಲಿಪಿ 2:21 ಹೇಳ್ತಾರಲ್ವ, ಫಿಲಿಪಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ, ಫಿಲಿಪಿಯನ್ಸ್ ಚಾಪ್ಟರ್ 3:21 ಏನು ಹೇಳ್ತಾರೆ? ಅವರು ಅಂದರೆ ಪ್ರಭು ಯೇಸು ಸಮಸ್ತವನ್ನು ಸ್ವಾಧೀನಪಡಿಸಿಕೊಳ್ಳುವರು. ಅದು 20ನೇ ವಾಕ್ಯ, ನಾವು ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳು, ನಾವಾದರೂ ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳು. ಆ ವಾಕ್ಯ ನಮಗೆ ಬೇಕು. ಉದ್ಧಾರಕರಾದ ಪ್ರಭು ಯೇಸು ಕ್ರಿಸ್ತರು ಪುನರಾಗಮಿಸುವುದು ಎಲ್ಲಿಂದ? 21ನೇ ವಾಕ್ಯದಲ್ಲಿ ನೀವು ಕೇಳಿಸ್ಕೊಂಡ್ರಲ್ಲ, ಪ್ರಕಟಣೆ 21, ಸ್ವರ್ಗದಿಂದ ಏನು ಇಳಿದು ಬರುತ್ತಂತೆ? ಒಂದು ಹೊಸ ಆಕಾಶ ಮಂಡಲ ಮತ್ತು ಭೂಮಂಡಲ, ಒಂದು ಹೊಸ ಜೆರುಸಲೇಮ್ ಇಳಿದು ಬರ್ತದೆ ಅಂತ ಓದಿದ್ರಿ ಅಲ್ವಾ? ಸೊ ಅಲ್ಲಿಂದ ಯಾರು ಇಳಿದು ಬರ್ತಾರೆ? ಮೊದಲು ಯೇಸು ಇಳಿದು ಬಂದ ಮೇಲೆ ಇದೆಲ್ಲ ಇಳಿದು ಬರೋದು, ಆಯಿತಾ? ಅದರಿಂದ ಫಸ್ಟ್ ಎಕ್ಸ್ಪೆಕ್ಟೇಷನ್ ಅದಲ್ಲ, ಫಸ್ಟ್ ಯೇಸು ಇಳಿದು ಬರೋದು. ಫಸ್ಟ್ ಯಾರು ಇಳಿದು ಬರ್ತಾರೆ? ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳು ಯಾರೆಲ್ಲ ಇದ್ದೀರೋ ನಿಮ್ಮ ಒಳಗಡೆ ಈ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಎದುರು ನೋಡ್ತಾ ಇರ್ತೀರಿ ನೀವು ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳು ಹೌದು ಅಲ್ಲ ಅಂತ ಹೇಗೆ ಗೊತ್ತಾಗುತ್ತೆ? ನಿಮ್ಮ ಒಳಗಡೆ ಈ ಒಂದು ಹೋಪ್ ಇರುತ್ತೆ, ಈ ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಯೇಸು ಬರ್ತಾರೆ ಮೇಲಿಂದ, ಯೇಸು ಇಳಿದು ಬರ್ತಾರೆ. ಯಾವ ರೀತಿಯಲ್ಲಿ ಈ ಭೂಮಿಯಿಂದ ಅವರು ಮೇಲಕ್ಕೆ ಏರಿ ಹೋದರೋ ಅದೇ ರೀತಿಯಲ್ಲಿ ಅವರು ಇಳಿದು ಬರ್ತಾರೆ ಎಂದು ಎದುರು ನೋಡ್ತಾ ಬದುಕುವವರಾಗಿರ್ತೀರಿ ನಿಜವಾದ ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳು. ಇನ್ನು ಲೋಕದ ಪ್ರಜೆಗಳು ನಾವೇನು ಎದುರು ನೋಡ್ತಾ ಇರ್ತೀವಿ? ಲೌಕಿಕವಾದಗಳನ್ನೇ ಎದುರು ನೋಡ್ತಾ ಇರ್ತೀವಿ. ಯಾವಾಗ ನಮ್ಮದೆಲ್ಲ ಸಾಲ ತೀರಿ ನಾವು ದೊಡ್ಡ ಮನೆ ಕಟ್ಟೋದು? ಲೋಕದ ಪ್ರಜೆಗಳು ಅದನ್ನು ಲೌಕಿಕವಾದಗಳನ್ನ ಎದುರು ನೋಡ್ತಾರೆ. ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳು ಸ್ವರ್ಗೀಯವಾದವುಗಳನ್ನು, ಯೇಸು ಕ್ರಿಸ್ತನ ಪುನರಾಗಮನವನ್ನು ಎದುರು ನೋಡ್ತಾ ಬದುಕ್ತಾರೆ. ನೀವು ಸ್ವರ್ಗ ಸಾಮ್ರಾಜ್ಯದ ಪ್ರಜೆಗಳಾಗಿದ್ದರೆ ನೀವು ಭಾಗ್ಯವಂತರು, ಇಲ್ಲದೇ ಇದ್ದರೆ ನೀವು ನಿರ್ಭಾಗ್ಯರು. ಈ ಲೋಕದಲ್ಲಿ ನೀವೇನೆಲ್ಲ ಎದುರು ನೋಡ್ತಾ ಬದುಕಿದ್ರು ಕೂಡ, ಒಂದು ವೇಳೆ ನೀವು ಎದುರು ನೋಡುವಂಥದ್ದು ನಿಮಗೆ ಸಿಕ್ಕಿದ್ರೂ ಕೂಡ ನೀವು ತೃಪ್ತರಾಗೋದಿಲ್ಲ, ಅದರಿಂದ ನಿಮಗೆ ನಿತ್ಯ ಜೀವ ಸಿಗೋದೂ ಇಲ್ಲ.
ಎಷ್ಟೋ ಜನ ಹೇಳ್ತಾರಲ್ವಾ, ನಾವು ಎದುರು ನೋಡ್ತಾ ಇದ್ವಿ, ನಮಗೊಂದು ಅದ್ಭುತ ಆಗಬೇಕು ಅಂತ. ಆಗ್ಬಿಡ್ತು ಬ್ರದರ್, ಆಗ್ಬಿಡ್ತು. ಅದಕ್ಕೆ ತುಂಬ ಸಂತೋಷ ಆಯಿತು. ಆದರೆ ಈಗ ಹೊಗೆ ಥರ ಅದು ಹೋಯ್ತು ಅಷ್ಟೇ. ಈ ಪ್ರಪಂಚದಲ್ಲಿ ನೀನು ಎಷ್ಟೇ ಎದುರು ನೋಡಿ ಪ್ರಾರ್ಥಿಸಿ ಉಪವಾಸವಿದ್ದು ಏನನ್ನೆಲ್ಲ ಪಡ್ಕೊಂಡ್ರೂ ಕೂಡ ಅದು ಹೊಗೆ ಥರ. ಆ ಸಂತೋಷ ಕ್ಷಣಿಕ ಮಾತ್ರ, ಅದು ಮಾಯವಾಗಿ ಹೋಗ್ತದೆ. ಎಲ್ಲವೂ ಒಂದು ಮಾಯೆ. ಏನು ಮಾಯೆ? ಮಾಯಾ ಲೋಕದಲ್ಲಿ ಇದ್ದೀವಿ ನಾವು. ಮಾಯಾ ಲೋಕ ಅಂತ ಯಾವುದು ಲೋಕ ಇಲ್ಲ, ಈ ಪ್ರಪಂಚನೇ ಮಾಯಾ ಲೋಕ. ಇವತ್ತಿದ್ದವ್ನು ನಾಳೆ ನೋಡಿ ಪೇಪರಲ್ಲಿ ಇರ್ತಾನೆ, ಫ್ಲೆಕ್ಸ್ ಹಾಕಿರ್ತಾರೆ. ಅಯ್ಯೋ ಮೊನ್ನೆ ಅಷ್ಟೇ ಮಾತಾಡಿದ, ಹೌದು ಹೋದ ಅಷ್ಟೇ, ಮುಗೀತವನ ಕತೆ. ಇಲ್ಲ ಆಸ್ಪತ್ರೆಯಲ್ಲಿ ಇರ್ತಾರೆ, ಗಂಡ ಹೆಂಡತಿ ಒಟ್ಟಿಗೆ ಇರ್ತಾರೆ. ಇದ್ದಕ್ಕಿದ್ದಾಗೆ ಹೆಂಡತಿ ಇನ್ನೊಬ್ಬನ ಜೊತೆಗಿರ್ತಾಳೆ. ಅಲ್ಲ ಮೊನ್ನೆ ಅಷ್ಟೇ ಮದುವೆ ಆದ ಒಟ್ಟಿಗೆ ಇದ್ರಲ್ಲ, ಹೌದು ಅವತ್ತು ಅಲ್ಲಿ ಒಟ್ಟಿಗೆ ಇದ್ದರು, ಇವತ್ತು ಇಲ್ಲಿ ಒಟ್ಟಿಗೆ ಇನ್ನೊಬ್ಬನ ಜೊತೆಗಿದ್ದಾರೆ. ಎಲ್ಲ ಒಂದು ಮಾಯೆ. ಆವತ್ತಲ್ಲಿ ಪ್ರಬೋಧನೆ ಮಾಡ್ತಾ ಇದ್ರಲ್ಲ, ಇವತ್ತಿಲ್ಲಿ ಎಣ್ಣೆ ಹಾಕ್ಕೊಂಡಿದ್ದಾರಲ್ಲ, ಮಾಯೆ. ಅವತ್ತಲ್ಲಿ ಏಸು ಏಸು ಅಂತಿದ್ದಾರೆ, ಇವತ್ತು ಭಜನೆ ಮಾಡ್ಕೊಂಡಿದ್ದಾರಲ್ಲ, ಎಲ್ಲ ಒಂದು ಮಾಯೆ. ಈ ಪ್ರಪಂಚದಲ್ಲಿ ಇದೆಲ್ಲ ನಡೆಯುತ್ತೆ. ಎಲ್ಲಿವರೆಗೆ ಅಂದರೆ ಯೇಸು ಕ್ರಿಸ್ತರು ಬರುವ ತನಕ ಇದು ನಡೆಯುತ್ತೆ. ಆದ್ದರಿಂದ ವಾಕ್ಯ ಹೇಳುತ್ತೆ, ನೀವು ಕೇಳಿರುವ ಸತ್ಯಗಳಿಗೆ ಬಿಗಿಯಾಗಿ ಕಚ್ಚಿಕೊಳ್ಳಿ, ಈ ಹುಚ್ಚು ಮಾಯೆಯಲ್ಲಿ ಕೊಚ್ಚಿ ಹೋಗದ ಹಾಗೆ, ಅವಿಶ್ವಾಸದ ಲೋಕದ ಮಾಯೆ ಒಳಗಡೆ ನೀವು ಮಲಿನವಾಗಿ ಹೋಗದ ಹಾಗೆ ನೀವು ಬೇರ್ಪಟ್ಟು ಬದುಕಿರಿ. ಬಿಗಿಯಾಗಿ ಕಚ್ಚಿಕೊಳ್ಳಿ ನೀವು ಕೇಳಿಸಿಕೊಂಡಿರೋ ಸತ್ಯಗಳಿಗೆ. ಮನುಷ್ಯನಿಗೆ ಕಚ್ಕೋಬೇಡಿ, ಯಾವುದು ಬ್ರದರ್ಸ್ಗಳಿಗೆ ಕಚ್ಕೋಬೇಡಿ, ಯಾವುದು ಪ್ರೇಯರ್ ಗ್ರೂಪಿಗೆ ಕಚ್ಕೋಬೇಡಿ, ಯಾವ ಮಿನಿಸ್ಟ್ರಿಗೂ ಕಚ್ಕೋಬೇಡಿ, ಯಾವ ಸಭೆಗೂ ಕಚ್ಕೋಬೇಡಿ, ಎಲ್ಲೂ ಕಚ್ಕೋಬೇಡಿ. ಯೇಸುವಿಗೆ ಕಚ್ಕೊಳ್ಳಿ, ವಾಕ್ಯಕ್ಕೆ ಕಚ್ಕೊಳ್ಳಿ. ಆ ವಾಕ್ಯ ನಿಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತೆ. ಹೋಲ್ಡ್ ಆನ್ ಟು ದ ವರ್ಡ್ ಆಫ್ ಗಾಡ್. ಯೇಸು ಬರ್ತಾರೆ. 7ನೇ ವಾಕ್ಯ, ಪ್ರಕಟಣೆ 21:7. ಕೇಳಿಸ್ಕೊಳ್ಳಿ, ಇದು ಎಲ್ರಿಗೂ ಅಲ್ಲ ಆಯಿತಾ. ಇದು ದೋಸ್ ಹೂ ಕಾನ್ಕರ್ ವಿಲ್ ಇನ್ಹೆರಿಟ್ ದೀಸ್ ಥಿಂಗ್ಸ್. ವೆರಿ ಇಂಪಾರ್ಟೆಂಟ್. ಇಲ್ಲಿ ಕೂತ್ಕೊಂಡು ಕೇಳಿಸ್ಕೊಂಡು ಹೋಗೋದಲ್ಲ ಸುಮ್ಮನೆ. ದೋಸ್ ಹೂ ಕಾನ್ಕರ್ ವಿಲ್ ಇನ್ಹೆರಿಟ್ ದೀಸ್ ಥಿಂಗ್ಸ್. ನಿಮ್ಮಲ್ಲಿ ಯಾರೊಬ್ಬರು ಕೂಡ ನಾಶ ಆಗಬಾರದು. ನಿಮ್ಮಲ್ಲಿ ಯಾರೊಬ್ಬರು ಕೂಡ ಆ ಶಾಶ್ವತ ಆನಂದದಿಂದ ಹೊರಗಡೆ ಉಳಿಬಾರ್ದು. ನಿಮ್ಮಲ್ಲಿ ಯಾರೊಬ್ಬರು ಕೂಡ ಆ ನೂತನ ಜೆರುಸಲೇಮ್ ಅಥವಾ ಆ ನೂತನ ಸ್ವರ್ಗ ಸಾಮ್ರಾಜ್ಯ, ಆ ಒಂದು ನೂತನ ಆಕಾಶಮಂಡಲ ಭೂಮಂಡಲ ಸ್ವರ್ಗದಿಂದ ಇಳಿದು ಬರುವುದನ್ನು ನೋಡಿದ್ದೀವಿ ಅಂತ ಹೇಳಿದ್ದೀವಲ್ಲ 1ನೇ ವಾಕ್ಯದಲ್ಲಿ, ಅದರೊಳಗಡೆ ಪ್ರವೇಶಿಸದೇ ಇರಬಾರ್ದು. ಎಲ್ಲರೂ ಅದರಲ್ಲಿ ಪ್ರವೇಶಿಸಬೇಕು. ಈ ಸಂದೇಶವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬರು ಅಲ್ಲಿ ಪ್ರವೇಶಿಸಬೇಕು. ಆದರೆ ಯಾರು ಪ್ರವೇಶಿಸ್ತಾರೆ ಅನ್ನೋದು ಇಲ್ಲಿ ವಾಕ್ಯ ಹೇಳ್ತದೆ. ಜಯಶಾಲಿ ಆದವನು. ಜಯಶಾಲಿ ಆಗಬೇಕಾದ್ರೆ ನಿನ್ನನ್ನು ಜಯಶಾಲಿಯನ್ನಾಗಿಸುವಂಥ ಪವಿತ್ರ ಆತ್ಮ ನಿನ್ನೊಳಗಡೆ ಇರಬೇಕು. ವಿದೌಟ್ ದ ಪವರ್ ಆ್ಯಂಡ್ ದ ಹೆಲ್ಪ್ ಆಫ್ ದ ಹೋಲಿ ಸ್ಪಿರಿಟ್ ಯು ಕೆನಾಟ್ ಕಾನ್ಕರ್ ಆ್ಯಂಡ್ ಎಂಟರ್ ಇನ್ ಟು ದ ಕಿಂಗ್ಡಮ್ ಆಫ್ ಗಾಡ್, ಕಿಂಗ್ಡಮ್ ಆಫ್ ಹೆವನ್. ಆ ಸ್ವರ್ಗ ರಾಜ್ಯದ ಒಳಗಡೆ, ಆ ನಿತ್ಯತೆಯಲ್ಲಿ, ಆ ನಿತ್ಯ ಪ್ರಕಾಶದಲ್ಲಿ, ಆ ಪ್ರಭುವಿನ ಸಾನ್ನಿಧ್ಯಕ್ಕೆ ಪ್ರವೇಶಿಸಬೇಕಾದ್ರೆ, ಆ ಪರಮಾನಂದದ ಆ ಜೀವನ ನಿನಗೆ ಬೇಕಾದರೆ, ನೀನಿಲ್ಲಿ ಹಣ ಕೊಟ್ಟರೆ ಆಗೋದಿಲ್ಲ, ಕಾಣಿಕೆ ಕೊಟ್ಟರೆ ಆಗೋದಿಲ್ಲ, ದಶಾಂಶ ಕೊಟ್ಟರೆ ಆಗೋದಿಲ್ಲ, ನಿನ್ನ ಪ್ರಾರ್ಥನೆ, ನಿನ್ನ ಆಧ್ಯಾತ್ಮಿಕ ಧಾರ್ಮಿಕ ಕಾರ್ಯಗಳಿಂದ ಆಗೋದಿಲ್ಲ. ನೀನು ಜಯಶಾಲಿ ಆಗಬೇಕು. ಆತ್ಮಕ್ಕೆ ವಿರೋಧವಾಗಿ ಬರ್ತಕ್ಕಂಥ ಎಲ್ಲ ಶೋಧನೆಯನ್ನು ನೀನು ಗೆಲ್ಲಬೇಕು. ಹಾಗೆ ಗೆಲ್ಲಲಿಕ್ಕಾಗಬೇಕಾದ್ರೆ ನಿನ್ನೊಳಗಡೆ ನಿನ್ನ ಬಲದಿಂದ ಸಾಧ್ಯ ಇಲ್ಲ, ನಿನ್ನಲ್ಲಿರ್ತಕ್ಕಂಥ ಪವಿತ್ರಾತ್ಮನ ಶಕ್ತಿಯಿಂದ ಸಾಧ್ಯ ಇದೆ. ಓನ್ಲಿ ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್ ಅಲೋನ್, ಓನ್ಲಿ ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್ ಅಲೋನ್ ಯು ಕ್ಯಾನ್ ಕಾನ್ಕರ್ ದ ವರ್ಲ್ಡ್ ಆ್ಯಂಡ್ ದ ಸಿನ್. ಪಾಪವನ್ನು ಜಯಿಸ್ಬೋದು, ಲೋಕವನ್ನು ಜಯಿಸ್ಬೋದು. ಇಲ್ಲ ಸುಮ್ಮನೆ ಮಾಮೂಲಿಯಾಗಿ ಬದುಕಿದರೆ ನಿನಗೆ ಯಾವ ಜಯನೂ ಸಿಗೋದಿಲ್ಲ. ಇಲ್ಲಿ ನೀನು ಲೋಕದಲ್ಲಿ ಏನೆಲ್ಲ ಜಯ ಗಳಿಸಿದರೂ ಕೂಡ ಕೊನೆಗೊಂದು ಆ ನಿತ್ಯತೆಗಾಗಿ ಒಂದು ಜಯ ಇದೆಯಲ್ವಾ, ಅದನ್ನು ನೀನು ಪಡ್ಕೊಳ್ಳದೆ ಇದ್ದರೆ ನಿನ್ನ ಇಲ್ಲಿನ ಎಲ್ಲ ವ್ಯರ್ಥ ಆಗಿ ಹೋಗ್ತದೆ. ಅದರಿಂದ ಜಯಶಾಲಿ ಆಗುವನು ಇದಕ್ಕೆಲ್ಲ ಬಾಧ್ಯನು. ನಾನು ಅವನಿಗೆ ದೇವನಾಗಿರುವೆನು, ಅವನೆನಗೆ ಪುತ್ರನಾಗಿರುವನು. ವಂಡರ್ಫುಲ್ ಬ್ಲೆಸ್ಸಿಂಗ್. ಆ್ಯಂಡ್ ಐ ವಿಲ್ ಬಿ ದೇರ್ ಗಾಡ್ ಆ್ಯಂಡ್ ದೇ ವಿಲ್ ಬಿ ಮೈ ಚಿಲ್ಡ್ರನ್. ಸಿ, ಈ ಪರಿಪೂರ್ಣತೆ ಆಗೋದೆಲ್ಲ ಗೊತ್ತಾ? ಅಲ್ಲಿ ಇಲ್ಲಿ ವಿ ಆರ್ ದ ಚಿಲ್ಡ್ರನ್ ಆಫ್ ಗಾಡ್ ಬೈ ಫೇತ್. ಅಲ್ಲಿ
ಇನ್ ರಿಯಾಲಿಟಿ. ಅಲ್ಲಿ ಫೇತ್ ಇಲ್ಲ, ಫೇತ್ ಬೇಕಾಗಿಲ್ಲ, ಫೇಸ್ ಟು ಫೇಸ್ ಅಪ್ಪ ಮಗ ಅಲ್ಲಿ. ಇಲ್ಲಿ ವಿಶ್ವಾಸದ ಮುಖಾಂತರ ಮಾತ್ರ. ಅಲ್ಲಿ ವಿಶ್ವಾಸ ಅನ್ನೋದು ಬೇಕಾಗಿಲ್ಲ. ಯಾಕೆಂದರೆ ಕಣ್ಣಿಗೆ ಕಾಣುವಂಥವುಗಳನ್ನ ನೋಡಲಿಕ್ಕೆ ವಿಶ್ವಾಸ ಬೇಕಾಗಿಲ್ಲ. ಕಣ್ಣಿಗೆ ಕಾಣದಂಥವುಗಳು ನಿಶ್ಚಯವಾದವು ಎಂಬ ದೃಢ ನಿಲುವಾಗಿದೆ ವಿಶ್ವಾಸ. ಕಣ್ಣ ಮೇಲೆ ವಿಶ್ವಾಸ ಯಾಕಬೇಕು? ವಿಶ್ವಾಸನ ಸೈಡಿಗೆ ಇಡ್ಬೋದು. ಅದಕ್ಕೆ ಹೇಳಿದ್ದು ನಿಲ್ಲುವು, ನಂಬಿಕೆ, ನಿರೀಕ್ಷೆ, ಪ್ರೀತಿ ನೆಲೆಯಾಗಿ ಈ ಮೂರರಲ್ಲಿ ಪ್ರೀತಿ ಪರಮೋನ್ನತ ಎಂಬುದನ್ನು ನೀನು ಅರಿ. ಲವ್ ನೆವರ್ ಫೇಲ್ಸ್, ಲವ್ ನೆವರ್ ಎಂಡ್ಸ್. ಲವ್ ಇಸ್ ಗಾಡ್, ಗಾಡ್ ಇಸ್ ಲವ್. ಎಲ್ಲೂ ಬೈಬಲಲ್ಲಿ ಹೇಳಲಿಲ್ಲ ಫೇತ್ ಈಸ್ ಗಾಡ್ ಅಂತ ಹೇಳಲಿಲ್ಲ, ಅಥವಾ ಗಾಡ್ ಈಸ್ ಫೇತ್ ಅಂತ ಹೇಳಲಿಲ್ಲ, ಗಾಡ್ ಈಸ್ ಹೋಪ್ ಅಂತ ಹೇಳಲಿಲ್ಲ. ಗಾಡ್ ಈಸ್ ಲವ್ ಅಂತ ಹೇಳಿದೆ. ದೇವರು ಪ್ರೀತಿಯಾಗಿದ್ದಾರೆ. ಆ ಪ್ರೀತಿಗೆ ಕೊನೆ ಇಲ್ಲ. ವಿಶ್ವಾಸಕ್ಕೆ ಕೊನೆ ಇದೆ, ಪ್ರವಾದನೆಗೆ ಕೊನೆ ಇದೆ, ಅದ್ಭುತಕ್ಕೆ ಕೊನೆ ಇದೆ, ಅನ್ಯ ಭಾಷೆಗೆ ಕೊನೆ ಇದೆ, ಎಲ್ಲ ಭಾಷೆಗೂ ಕೊನೆ ಇದೆ. ಆದರೆ ಕೊನೆ ಇಲ್ಲದಿರೋದು ಒಂದೇ ಒಂದು, ಅದು ಪ್ರೀತಿ ಮಾತ್ರನೇ. ಯಾಕೆಂದರೆ ದೇವರಿಗೆ ಕೊನೆ ಇಲ್ಲ. ಗಾಡ್ ಈಸ್ ಲವ್, ದೆರ್ ಈಸ್ ನೋ ಎಂಡ್ ಫಾರ್ ಗಾಡ್. ಗಾಡ್ ಈಸ್ ಫಾರ್ ಎವರ್, ಸೊ ಲವ್ ಈಸ್ ಫಾರ್ ಎವರ್. ಈ ಭೂಮಿಯಲ್ಲಿ ಸಿಗುತ್ತಾ ಕೇಳಿದ್ರೆ ಸಿಗೋದಿಲ್ಲ, ಹುಡುಕಬೇಡಿ. ಈ ಭೂಮಿಯಲ್ಲಿ ಎಲ್ಲ ಕೊನೆಯಾಗತ್ತೆ. ನಾನು ಅವಳನ್ನ ತುಂಬ ಇಷ್ಟಪಟ್ಟು ಪ್ರೀತಿ ಮಾಡಿದೆ, ಸತ್ಯ ಹೋಗ್ಬಿಟ್ಟ, ಕೊನೆ ಆಗೋಯ್ತು ಅಷ್ಟೇ. ಕೈ ಕೊಟ್ಬಿಟ್ಲು, ಓಡೋಗ್ಬಿಟ್ರು, ಮೋಸ ಮಾಡಿಬಿಟ್ರು. ಇದೆಯಾ ಇದೆಲ್ಲ? ಟೆನ್ಷನ್ ಮಾಡ್ಕೊಂಡು ಏನು ಪ್ರಯೋಜನ ಇಲ್ಲ, ಆಯಿತಾ? ಇದೆಲ್ಲ ನಡೆಯುತ್ತೆ. ಮತ್ತು ನಾವು ಇದನ್ನು ನಡಿಬಾರ್ದಾದ್ರೆ ಏನು ಮಾಡಬೇಕು? ಮೇಲ್ನೋಡು. ಸ್ವರ್ಗೀಯವಾದವು ಕಡೆ ಗಮನ ಹರಿಸ್ಕೊಂಡು ಬದುಕು. ಆಗ ಅಲ್ಲಿಂದ ಬರುವ ಆ ಶಕ್ತಿ ಇದೆಯಲ್ವಾ, ಇಲ್ಲಿ ಕಾರ್ಯ ಮಾಡುತ್ತೆ. ನಮಗೆ ಬಲ ಸಿಗುತ್ತೆ ಬದುಕಲಿಕ್ಕೆ. ಸಹಿಸಿಕೋಬೇಕು, ಅದೇ ಬಲ ನಮಗೆ. ಜಯಶಾಲಿ ಆಗುವವನು ಇದಕ್ಕೆಲ್ಲ ಬಾಧ್ಯಸ್ಥನಾಗ್ತಾನೆ. ಆದರೆ ಯಾರು ಹೊರಗಡೆ ಇರ್ತಾರೆ ಅವ್ರನ್ನ ನೋಡಿಬಿಡೋಣ ಕೊನೆಯದಾಗಿ, ಯಾಕೆಂದರೆ ಕನ್ಕ್ಲೂಡ್ ಮಾಡಿಬಿಡೋಣ, ಆಯಿತಾ? 8ನೇ ವಾಕ್ಯ. ಆದರೆ ಕೇಳಿಸ್ಕೊಳ್ಳಿ, ಕಿವಿ ಚೆನ್ನಾಗಿ ಓಪನ್ ಮಾಡಿಟ್ಟು ಕೇಳಿಸ್ಕೊಳ್ಳಿ ಈಗ. ಆದರೆ ಹೇಡಿಗಳಿಗೆ, ಕವಾಡ್ಲಿ, ದೋಸ್ ಹೂ ಆರ್ ಕವಾಡೀಸ್, ಕವಾಡ್ಲಿ ಆಗಿ ಒಂದು ರೀತಿ ಹೇಡಿಗಳ ಥರ ಬದುಕೋದು, ಯೇಸು ಕ್ರಿಸ್ತನನ್ನು ಮಹಿಮೆ ಪಡಿಸಲಿಕ್ಕೆ ಹೇಡಿತನದಲ್ಲಿ ಬದುಕೋದು. ಭಯ ಅಲ್ಲ, ಭಯ ಒಂಥರ, ಈ ಹೇಡಿತನ ಅದೊಂಥರ ಸ್ಪಿರಿಟ್, ಅದು ಈವಿಲ್ ಸ್ಪಿರಿಟ್. ಆ ಹೇಡಿತನದ ಆತ್ಮಕ್ಕೆ ನಮ್ಮನ್ನು ಬಿಟ್ಟುಕೊಡೋದು. ಓಕೆ, ಹೇಡಿಗಳಿಗೆ, ಹೇಯ ಕೃತ್ಯಗಾರರಿಗೆ, ನೋಡಿ, ಫೇತ್ಲೆಸ್, ವೆರಿ ಇಂಪಾರ್ಟೆಂಟ್, ಆಯಿತಾ? ಅವಿಶ್ವಾಸಿಗಳು, ಫೇತ್ಲೆಸ್. ಅವಿಶ್ವಾಸಿಗಳಿಗೆ, ಯಾವ ಅವಿಶ್ವಾಸಿಗಳಿಗೆ ಕೇಳಿದ್ರೆ ಎಲ್ಲ ಅವಿಶ್ವಾಸಿಗಳಿಗೂ. ಇಲ್ಲಿ ಜಾತಿ ಧರ್ಮ ಅಂತ ಏನು ಬರೋದಿಲ್ಲ. ಆಲ್ ಫೇತ್ಲೆಸ್ ಪೀಪಲ್. ಅವಿಶ್ವಾಸಿಗಳಿಗೆ, ಹಲವು ಅಸತ್ಯಗಾರರಿಗೆ, ಕಾಮುಕರಿಗೆ, ಕೊಲೆಗಾರರಿಗೆ, ವಿಗ್ರಹಗಳನ್ನ ಇಟ್ಟುಕೊಂಡು ಅದನ್ನೇ ಪೂಜಿಸ್ತಾ ಬದುಕುವಂಥ ವಿಗ್ರಹ ಆರಾಧಕರಿಗೆ, ಮಾಟ ಮಂತ್ರಗಾರರಿಗೆ, their place will be in the lake that burns with fire and sulfur. ಗಂಧಕದಿಂದ ಉರಿಯುವಂಥ ಅಗ್ನಿ ಸರೋವರವೇ ಅವರ ಜಾಗ. ಅದು ನರಕ. ಪಿಶಾಚಿಗೂ ಅವನ ದೂತರಿಗೂ ದೇವರು ಸೃಷ್ಟಿ ಮಾಡಿದ್ದು, ಮನುಷ್ಯರಿಗೋಸ್ಕರ ಸೃಷ್ಟಿ ಮಾಡಿದ್ದಲ್ಲ. ಆದರೆ ಇವರೆಲ್ಲರೂ ಕೂಡ ಪಿಶಾಚಿಯನ್ನು ಫಾಲೋ ಮಾಡೋದ್ರಿಂದ ತಮ್ಮ ಅವಿಶ್ವಾಸ, ಅಶುದ್ಧವಾದ ಜೀವನ, ಸ್ವಾರ್ಥಭರಿತವಾದಂಥ ಜೀವನ, ದುರಿಚ್ಛೆಗಳಿಂದ ಕೂಡಿದ ಜೀವನ, ಕಾಮುಕತನದಿಂದ ಕೂಡಿದ ಜೀವನ, ಕುಡುಕತನ, ಅನೈತಿಕತೆ, ವಿಗ್ರಹಾರಾಧನೆ, ಮಾಟಮಂತ್ರ, ಇದರಲ್ಲೇ ಜೀವನವನ್ನು ಜೀವಿಸ್ಕೊಂಡು ಹೋಗ್ತಾ ಇರೋದ್ರಿಂದ, ಸತ್ಯಕ್ಕೆ ಕಿವಿ ಕೊಡದೆ ಸತ್ಯವನ್ನು ರಿಜೆಕ್ಟ್ ಮಾಡ್ತಾ ಬದುಕೋದ್ರಿಂದ ಅವರು ಆರಿಸ್ಕೊಂಡಿದ್ದ ಜಾಗ ಆಗುತ್ತಿದೆ. ದೇವರು ಅವರಿಗಾಗಿ ಅಲ್ಲ, ಪಿಶಾಚಿಗಾಗಿ ಇಟ್ಟಿರೋ ಜಾಗ ಅವರೇ ಆರಿಸ್ಕೊಳ್ತಾರೆ. ಅವರ ನಾಶವನ್ನು ಅವರೇ ಬರಮಾಡಿಕೊಳ್ತಾರೆ. ವಾಕ್ಯ ಹೇಳುತ್ತೆ, ಇದುವೇ ಅವರೆಲ್ಲರ ಎರಡನೆಯ ಮೃತಿ. ಅಂದರೆ ಮರಣ. ಮೊದಲನೇ ಮರಣ ಎಲ್ರಿಗೂ ನಮಗೆ ಗೊತ್ತು, ಸತ್ತು ಹೋಗೋದು, ಫಸ್ಟ್ ಟೈಮ್. ಎರಡನೇ ಮರಣ ಅಂದರೆ ಯಾವುದು? ಇದೆ,
ನಿತ್ಯ ಮರಣ, ಈ ನರಕದಲ್ಲಿ ಬೀಳುವಂಥ. ಅದರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮಲ್ಲಿ ಯಾರೊಬ್ಬರೂ ನಾಶವಾಗಬೇಕೆಂಬುದಲ್ಲ ದೇವರ ಇಚ್ಛೆ. ತಂದೆಯಾದ ದೇವರು ಆ ಒಂದು ಮಹಾ ತ್ಯಾಗ ಮಾಡಿದ್ದು ಯಾತಕ್ಕೋಸ್ಕರ ಅಂದರೆ, ನಾವು ಈ ಒಂದು ಎರಡನೆಯ ಮರಣವನ್ನು ಅನುಭವಿಸ್ಲಿಕ್ಕಲ್ಲ, ಈ ಎರಡನೆಯ ಮರಣವನ್ನು ಜಯಿಸ್ಲಿಕ್ಕೋಸ್ಕರ, ನಿತ್ಯವಾದ ಜೀವನವನ್ನು ಪ್ರಭು ಯೇಸುವಿನೊಂದಿಗೆ ಜೀವಿಸಲಿಕ್ಕೋಸ್ಕರ, ಪುತ್ರನ ಅನ್ಯೋನ್ಯತೆಯಲ್ಲಿ ಶಾಶ್ವತ ಜೀವನವನ್ನು ಜೀವಿಸಲಿಕ್ಕೋಸ್ಕರನೇ ತಂದೆಯಾದ ದೇವರು ತಮ್ಮ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ನಮಗಾಗಿ ಬಲಿ ಅರ್ಪಿಸಿದ್ದು. ಆತನಲ್ಲಿ ನಿತ್ಯವೂ ವಿಶ್ವಾಸ ಇಟ್ಟು ಈ ಭೂಮಿಯಲ್ಲಿ ನಾವು ಬದುಕುವಾಗ ನಿತ್ಯ ಜೀವ ನಮಗೆ ದೇವರೊಂದು ಆಶೀರ್ವಾದವಾಗಿ ಕೊಡ್ತಾರೆ. ಆ ನಿತ್ಯ ಜೀವ ಪಡ್ಕೊಳ್ಳಿಕ್ಕೆ ನಮ್ಮ ವಿಶ್ವಾಸವನ್ನು ನಿತ್ಯವೂ ಕಾಪಾಡ್ಕೋಬೇಕು. ಹಾಗೆ ವಿಶ್ವಾಸವನ್ನು ನಿತ್ಯವೂ ಕಾಪಾಡ್ಕೊಳ್ಳಿಕ್ಕೆ ಮೊದಲು ನಮ್ಮಲ್ಲಿ ಪವಿತ್ರಾತ್ಮರನ್ನು ನಾವು ಸ್ವೀಕಾರ ಮಾಡಬೇಕು. ಎರಡನೇದಾಗಿ ವಿಶ್ವಾಸವನ್ನು ಹುಟ್ಟಿಸುವಂಥ ದೇವರ ವಾಕ್ಯಗಳನ್ನು, ಶುಭ ಸಂದೇಶವನ್ನು ಪ್ರತಿದಿನ ನಾವು ಆಲಿಸಬೇಕು, ಅರ್ಥ ಮಾಡ್ಕೋಬೇಕು. ಲೋಕಕ್ಕೂ ಲೌಕಿಕವಾದವುಗಳಿಗೂ ಒಲವು ತೋರ್ತಾ ಬದುಕಿದರೆ ಆತ್ಮ ನಷ್ಟಪಟ್ಟು ಹೋಗುವ ಸಾಧ್ಯತೆ ಇದೆ. ದೇವರು ನಮಗಾಗಿ ಪಡಿಸಿರುವಂತಹ ಆ ನೂತನ ಜೆರುಸಲೇಮಿನಲ್ಲಿ ನಮಗೆ ಸ್ಥಳ ಇಲ್ಲದ ಹಾಗೆ ಆಗ್ತದೆ. ಅದರಿಂದ ಯಾರೂ ಕೂಡ ಅವಿಶ್ವಾಸಿಗಳಾಗಿ, ಅಜ್ಞಾನಿಗಳಾಗಿ, ದೈವದ್ರೋಹಿಗಳಾಗಿ ಹೊರಗಡೆ ಉಳಿಬೇಡಿ, ಒಳಗಡೆ ಬನ್ನಿ, ದೇವರ ರಾಜ್ಯದ ಒಳಗಡೆ ಬನ್ನಿ. ಪ್ರಭು ಯೇಸುವಿನ ಪುನರಾಗಮನವನ್ನು ಎದುರು ನೋಡ್ತಾ ಬದುಕ್ರಿ. ಈ ಲೋಕದಲ್ಲಿ ಏನು ಎದುರು ನೋಡಬೇಡಿ. ಈ ಲೋಕದಲ್ಲಿ ಇಷ್ಟೇ ಪ್ರಾರ್ಥಿಸಿ, ಅಪ್ಪ ತಂದೆಯೇ, ನಿಮ್ಮ ಚಿತ್ತ ನೆರವೇರಲಿ, ನಿಮ್ಮ ರಾಜ್ಯ ಬರಲಿ, ಎಲ್ಲದಕ್ಕೂ ದೇವರಿಗೆ ಸ್ತೋತ್ರ ಆಗಲಿ. ಆಗ ಖಂಡಿತವಾಗಲೂ ನಾವು ಆ ನಿರೀಕ್ಷೆಯಲ್ಲಿ ಬದುಕಲಿಕ್ಕಾಗ್ತದೆ. ಎಷ್ಟೋ ಜನ ಸೋಲಿನಲ್ಲಿದ್ದಾರೆ ಇವತ್ತು. ನೀವೆಲ್ಲರೂ ಈ ವಾಕ್ಯವನ್ನು ಕೇಳಿಸ್ಕೊಂಡು ಜಯಶಾಲಿಗಳಾಗಬೇಕು. ಒಂದು ಸೆಕೆಂಡ್ ನೀವು ನಿಮ್ಮ ಕುಟುಂಬವನ್ನು ಎಚ್ಚರಿಸಬೇಕು. ನಿಮ್ಮ ಕುಟುಂಬದಲ್ಲಿರುವವರಿಗೂ ಈ ಎಚ್ಚರಿಕೆಯ ಮಾತುಗಳನ್ನು ಹೇಳಬೇಕು. ಈ ಭರವಸೆಯ ಮಾತುಗಳನ್ನು ಕಲಿಸ್ಕೊಡ್ಬೇಕು. ಇದನ್ನು ಬೋಧನೆ ಮಾಡಬೇಕು. ಎಲ್ಲರೂ ಈ ಸತ್ಯವನ್ನು ತಿಳಿದುಕೊಂಡು ಸಂಪೂರ್ಣವಾದ ರಕ್ಷಣೆಯನ್ನು ಪಡ್ಕೋಬೇಕು. ಆತ್ಮ ಪ್ರಾಣ ಶರೀರದಲ್ಲಿ ಪರಿಪೂರ್ಣವಾದ ರಕ್ಷಣೆಯ ಆನಂದವನ್ನು ಪ್ರತಿಯೊಬ್ಬರು ಪಡ್ಕೋಬೇಕು. ಇದು ತಂದೆ ದೇವರ ಇಚ್ಛೆಯಾಗಿದೆ. ಅದಕ್ಕಾಗಿ ಯೇಸು ಕ್ರಿಸ್ತನನ್ನು ಬಲಿಯಾಗಿ ಅರ್ಪಿಸಿದ್ದು ನಮ್ಮ ಸಂಪೂರ್ಣ ವಿಮೋಚನೆಗೋಸ್ಕರ.